ಮರ್ಯಾದೆ ಉಂಟಂದ ಆತನು ಹೇಳಿದಾಗ ರಾಜ ಏನು ಹೇಳಿದ್ರು, ಇವತ್ತು ನಾನು ಏನಾಗಿದ್ದೇನೋ ಅದನ್ನು ನಾನು ತೋರಿಸುವುದಿಲ್ಲ, ಯಾಕಂದರೆ ನನ್ನನ್ನು ರಾಜ ಮಾಡಿದ ಮೊದಲು ನಾನು ಹೇಗಿದ್ದೆ, ದೇವರ ಜೊತೆ ನಾನು ಕುರುಬನಾಗಿದ್ದೆ, ಯಾರಿಗೂ ಬೇಡವಾದ ವ್ಯಕ್ತಿಯಾಗಿದ್ದೆ, ಅದೇ ರೀತಿ ನಾನು ದೇವರ ಬಳಿಗೆ ಬರುತ್ತೇನೆ. ಅದಕ್ಕೆ ನಾವು ಒಳಗೆ ಬಂದಾಗ, ದೇವರ ಮಹಿಮೆಯ ಬಳಿಗೆ ಬಂದಾಗ, ನಾವು ಹೊರಗೆ ಡಾಕ್ಟರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಇಂಜಿನಿಯರ್ ಆಗ್ಬೋದು, ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿಗಳಾದರೂ ದೇವರ ಬಳಿಗೆ ಬರುವಾಗ ನಾವು ಅವರ ಮಗುವಿನಂತೆ ಮಾತ್ರ ಇರಬೇಕು ಪ್ರಿಯರೇ. ಅದಕ್ಕೆ ಯಾವಾಗ ಬಂದಾಗ ಏನಾಗುತ್ತೆ, ನಿಮ್ಮನ್ನು ನೋಡುವಾಗ ನಮ್ಮ ಆತ್ಮನು ಸುಮ್ಮನೆ ಇರುತ್ತದೆ. ಯಾಕಂದರೆ ನಾನು ನೋಡಿದೆ, ಎಲ್ಲಾದರೂ ನಾವು ಸ್ವಲ್ಪ ಡ್ಯಾನ್ಸ್ ಮಾಡಿದರೆ ನಮ್ಮನ್ನು ನೋಡಿ ನಗ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ ಮಕ್ಕಳು. ಅದಕ್ಕೆ ಏನಾಗುತ್ತದೆ, ನಮ್ಮನ್ನು ನೋಡಿ ನಿಮಗೆ ಡಿಸ್ಟರ್ಬ್ ಆಗಬಾರ್ದು, ನಿಮ್ಮ ಭಕ್ತಿಯನ್ನೇ ನೀವು ಮುಂದುವರಿಸಿ ಅಂತ ನಾವು ಸುಮ್ಮನಿರಬೇಕಾಗುತ್ತೆ. ಅದಕ್ಕೆ ಯಾವಾಗ ದೇವರ ಮಕ್ಕಳನ್ನು ಸ್ವಲ್ಪ ನೋಡಿಕೊಳ್ಳಿ, ದೇವರ ಹತ್ತಿರ ಬರುವಾಗ ನಮ್ಮ ಕೈ ಮೇಲೆ ಮಾಡಬೇಕು ದೇವರಿಗೆ. ದೇವರೇ ನೀನೇ ಸರ್ವಸ್ವ ಅಂತ ನಾವು ದೇವರಿಗೆ ತೋರಿಸ್ಬೇಕು. ನಮ್ಮ ಕೈಗೆ ಶಕ್ತಿ ಕೊಟ್ಟಿದ್ದಾರೆ, ನಾವು ಕ್ಲಾಪ್ ಮಾಡೋದು ಏನಾಗ್ತದೆ, ಎಷ್ಟೋ ರೋಗಗಳು, ಎಲ್ಲ ಪಾಯಿಂಟ್ಸ್ ಇದೆ ನಮ್ಮ ಕೈಯಲ್ಲಿ, ಕೆಲವು ಪಾಯಿಂಟ್ಸ್ಗಳಿವೆ, ಅದು ಎಷ್ಟೋ ರೋಗಗಳು ವಾಸಿಯಾಗುತ್ತವೆ. ದೇವರು ಏನು ಮಾಡಿದ್ರು ಅದು ಅರ್ಥವಿಲ್ಲದೆ ಮಾತ್ರ ಮಾಡಲಿಲ್ಲ ಪ್ರಿಯರು. ಅದಕ್ಕೆ ದೇವರ ಹತ್ರ ಬರುವಾಗ ನಮಗೆ ಮನೆಯಲ್ಲಿ ಎಕ್ಸಸೈಸ್ ಮಾಡಲಿಕ್ಕೆ ಸಮಯ ಇಲ್ಲದಿದ್ದರೆ ಇಲ್ಲಿ ಅವರ ಮಹಿಮೆ ಎದುರು ನಿಂತ್ಕೊಂಡು ಡ್ಯಾನ್ಸ್ ಮಾಡಿ ಅವರು ಚೆನ್ನಾಗಿ ಆರಾಧನೆ ಮಾಡಲಿಕ್ಕೆ ನಾವು ಕಲಿಬೇಕು. ಆಗ ಮಾತ್ರ ಏನಾಗುತ್ತದೆ, ನಮಗೆ ಬೇಕಾದ ಎಲ್ಲ ಆಶೀರ್ವಾದ ದೇವರು ಕಳಿಸಿ ಕೊಡ್ತಾರೆ ಪ್ರಿಯರು. ಅದಕ್ಕೆ ನಾವು ದೇವರ ಹತ್ರ ಬರುವಾಗ ಪ್ರತ್ಯೇಕವಾಗಿ ಮೊದಲನೇ ಆದಿತ್ಯವರ ಸಭೆಗೆ ಬರುವಾಗ ಹಬ್ಬ ಹೇಗೆ ಆಚರಿಸಲು ಬರ್ತೇವೆ ಆ ರೀತಿ ನಾವು ಬರಬೇಕು. ಯಾಕಂದರೆ ಕರ್ತನ ಮೇಜು ಇದೆ, ದಶಮಾಂಶದಲ್ಲಿ ನಾವು ದೇವರಿಗೆ ಸನ್ಮಾನ ಮಾಡುವ ದಿನವಾಗಿದೆ, ಕಾಣಿಕೆಯಿಂದ ಸನ್ಮಾನ ಮಾಡುವ ದಿನವಾಗಿದೆ. ಅದಕ್ಕೆ ಸುಮ್ಮನೆ ಬರಬೇಕು ಎಂದು ಬರಬಾರ್ದು. ಅಷ್ಟೇ ಅಲ್ಲ, ನಮಗೆ ಏನು ಆಶೀರ್ವಾದ ಬೇಕು, ಈ ವಾರದಲ್ಲಿ, ಈ ದಿನದಲ್ಲಿ, ಈ ತಿಂಗಳಲ್ಲಿ ಏನು ಬೇಕು, ಪ್ರಮೋಷನ್ ಬೇಕಾ, ಎಲ್ಲವನ್ನು ಬರೆದಿಟ್ಟು ದೇವರ ಮಹಿಮೆ ಎದುರು ಬರಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತದೆ. ನಾವು ಏನಾದರೂ ಯಾರು ಹೇಗೂ ಯೋಚಿಸಲಿ, ಮಾತ್ರ ನಾನು ನನ್ನ ಕರ್ತವ್ಯವನ್ನು ಪಾಲಿಸಬೇಕು. ಹಾಗೆ ನಾವು ಒಂದು ಖುಷಿಯಲ್ಲಿ ಒಳ್ಳೆಯ ಬಟ್ಟೆ ಹಾಕಿ ಹಬ್ಬ ಆಚರಿಸಿದಾಗೆ ಆಚರಿಸಲು ಬರಬೇಕು ಪ್ರಿಯರೇ. ಆಗ ಮಾತ್ರ ನಾವೇನು ಮಾಡ್ತೇವೆ, ದೇವರು ನಮಗಾಗಿ ಇಟ್ಟ ಎಲ್ಲ ಆಶೀರ್ವಾದ ನಮ್ಮದಾಗುತ್ತದೆ. ಇಲ್ಲದಿದ್ದರೆ ಲೋಕದ ಜನರ ಥರ ನಾವು ಅವ್ರು ಹೇಗೆ ಮಾಡ್ತಾರೆ ಅವ್ರ ಥರನೇ ನಾವು ಉಳಿತೇವೆ. ಅದಕ್ಕೆ ಇನ್ನು ಯಾವಾಗ ಬರುವಾಗ ನೀವು ಒಬ್ಬೊಬ್ಬರು ಎಲ್ಲರೂ ಆರಾಧನೆ ಪ್ರಾರಂಭಿಸಿದ ಕೂಡಲೇ ನಿಂತುಕೊಂಡು ನಮಗೆ ಇದೆಲ್ಲ ದೇಹದಲ್ಲಿ ಏನು ಕಡಿಮೆ ಇದ್ರೂ ಅದು ಹೋಗುವಾಗೆ ನಾವು ಮಾಡಬೇಕು. ಅದಕ್ಕೆ ಇವತ್ತು ನಾವು ದೇವರ ವಾಕ್ಯ ನೋಡುವ, ದೇವರಿಗೆ ವಿಧೇಯರಾದರೆ ಯಾವುದೆಲ್ಲ ಆಶೀರ್ವಾದ ನಮಗೆ ದೊರಕುತ್ತದೆ. ಧರ್ಮೋಪದೇಶ ಕಾಂಡ 28 ಅಧ್ಯಾಯದಲ್ಲಿ 1ನೇ ವಾಕ್ಯ ಓದಿ. ಧರ್ಮೋಪದೇಶ ಕಾಂಡ 28 ಅಧ್ಯಾಯದಲ್ಲಿ 68 ವಾಕ್ಯಗಳಿವೆ. 28 ಧರ್ಮೋಪದೇಶ ಕಾಂಡ 28 ಅಧ್ಯಾಯದಲ್ಲಿ 68 ವಾಕ್ಯದಲ್ಲಿ ಮೊದಲಿನ 14 ವಾಕ್ಯಗಳು ದೇವರಿಗೆ ವಿಧೇಯರಾದರೆ ಯಾವ ಆಶೀರ್ವಾದ ಬರುತ್ತದೆ ಎಂದು ತೋರಿಸ್ತದೆ. ಅದರ ನಂತರ ಉಳಿದ 4 ಪಾಲರಷ್ಟು ವಾಕ್ಯಗಳು ದೇವರ ಶಾಪ ಏನೆಂದು ತಿಳಿಸ್ತದೆ. ಅದಕ್ಕೆ ದೇವರ ವಾಕ್ಯಕ್ಕೆ ದೇವರಿಗೆ ವಿಧೇಯರಾದರೆ ಬರುವ ಆಶೀರ್ವಾದ 14 ಆದರೆ ಶಾಪಗಳು 4 ಪಾಲರಷ್ಟು ಜಾಸ್ತಿ ಆಗಿರುತ್ತದೆ. ಅದಕ್ಕೆ ನಾವು ಸುಲಭ ರೀತಿಯಲ್ಲಿ ದೇವರಿಗೆ ವಿಧೇಯರಾದರೆ ಎಲ್ಲ ಆಶೀರ್ವಾದಗಳು ನಮ್ಮದಾಗುತ್ತೆ. ಓದ್ತೀರಾ ಯಾರಾದರೂ? ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು
ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಓಕೆ, ಏನ್ ಮಾಡ್ತಾರೆ ದೇವರು? ನಮ್ಮನ್ನು ಎಲ್ಲ ಜನರಿಗಿಂತ ಉನ್ನತ ಸ್ಥಾನದಲ್ಲಿ ನಮ್ಮನ್ನು ಇಡ್ತಾರಂತ. ಹಾಗಾದ್ರೆ ಯಾವ ಕ್ಷೇತ್ರದಲ್ಲಿ ಹೋದ್ರು ಅಲ್ಲಿ ಯಾರು ಇರಬೇಕು? ಕ್ರಿಶ್ಚಿಯನರು ಇರಬೇಕು, ಹೌದಲ್ಲ? ಎಲ್ಲ ಕಡೆಗೆ ಕ್ರಿಶ್ಚಿಯನರು ಇರಬೇಕಾಗಿತ್ತು. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ಎಲ್ಲರಿಗಿಂತ ನಮ್ಮನ್ನು ಮೇಲೆ ಇಡ್ತಾರೆ. ಕ್ರಿಶ್ಚಿಯನರು ಇದ್ದಾರ? ಪ್ರೈಮ್ ಮಿನಿಸ್ಟರ್ ಆಗಿ ನಮ್ಮ ಕ್ರಿಶ್ಚಿಯನರು ಇದ್ದಾರ? ಹೇಳಿ, ಯಾವಾದ್ರೂ ಪ್ರೈಮ್ ಮಿನಿಸ್ಟರ್ ಆಗಿ ನಮ್ಮ ಕ್ರಿಶ್ಚಿಯನರು ಇದ್ದಾರ? ಇಲ್ಲ. ಯಾಕೆ? ನಮ್ಮ ದೇವರ ಮುಂದೆ ನಮ್ಮ ಅವಿಧೇಯತೆನೇ ಇದಕ್ಕೆ ಕಾರಣವಾಗಿದೆ. ಎಲ್ಲ ಕ್ಷೇತ್ರಗಳಲ್ಲೂ ನಾವಿರ್ಬೇಕಿತ್ತು, ಆದರೆ ನಮ್ಮವರಿಗೆ ಅದೆಲ್ಲ ಏನು ಬೇಡ, ಸುಮ್ಮನೆ ಬದುಕಬೇಕಂತ ನಾವು ಬದುಕ್ತಾ ಇದ್ದೇವೆ. ನಮ್ಮ ಚಿಕ್ಕ ಚಿಕ್ಕ ನಮ್ಮ ಸುತ್ತಮುತ್ತಲಾಗಲಿ ನಮ್ಮ ಮನೆಯಲ್ಲಾಗಲೂ ನಮಗೆ ಸರಿಯಾದ ಸ್ಥಾನಮಾನ ಇವತ್ತು ಇರುವುದಿಲ್ಲ, ಹೌದಲ್ಲ? ಯಾಕೆ ಕಾರಣ? ನಮ್ಮ ಅವಿಧೇಯತೆ. ಸಣ್ಣ ಸಣ್ಣ ವಿಷಯಗಳನ್ನೇ ನಾವು ದೇವರ ಎದುರಿಗೆ ಮಾಡಲು ಸಿದ್ಧರಿಲ್ಲ. ನೆಕ್ಸ್ಟ್ ಓದಿದ್ದು, ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವುದು. ಯಾವ್ಯಾವೆಂದರೆ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ಎಲ್ಲಿ? ಊರಲ್ಲಿ ಮತ್ತೆ ಅಡವಿಯಲ್ಲಿ. ಊರಲ್ಲಿ ಎಲ್ಲಿ ಹೋದ್ರೂ ನಿಮಗೆ ಯಾವುದು ಕೊರತೆ ಇರುವುದಿಲ್ಲ. ಅಡವಿಯಲ್ಲೂ ನಡೆದರೂ ನಿಮಗೆ ಭಯನೇ ಇರುವುದಿಲ್ಲ. ನೀವು ಎಲ್ಲದರ ಮೇಲೆ ನಮಗೆ ದೇವರ ಅಧಿಕಾರ ಕೊಟ್ಟಿದ್ದಾರೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ 26, 27ರಲ್ಲಿ ತೆಗೆಯುವುದು ಬೇಡ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನನ್ನು ದೇವರಂತೆ ಸೃಷ್ಟಿ ಮಾಡಿ ಎಲ್ಲ ಪ್ರಾಣಿಗಳ ಪಕ್ಷಿಗಳ ಎಲ್ಲದರ ಮೇಲೆ ನಮಗೆ ಅಧಿಕಾರ ಕೊಟ್ಟಿದ್ರು ದೇವರು. ಅದಕ್ಕೆ ಎಲ್ಲಿ ಹೋದ್ರೂ ನಮಗೆ ಭಯ ಉಂಟಾ? ಭಯ ಇರಬಾರ್ದು. ಆದರೆ ನಾವೀಗ ಏನು ಮಾಡ್ತೇವೆ? ಮನೆಯೊಳಗೊಂದು ಜಿರಳೆ ಬಂದರೂ ನಾವು ಭಯ ಪಡುತ್ತೇವೆ, ಹೌದಲ್ಲ? ಒಂದು ಚಿಕ್ಕ ಜಿರಳೆ ಬಂದರೆ, ಒಂದು ಹಾವು ಬಂದರೆ ನಾವು ಭಯ ಪಡುತ್ತೇವೆ. ನಮ್ಮಲ್ಲಿ ಭಯ ತುಂಬಿ ಹೋಗಿದೆ. ಯಾಕೆ? ದೇವರ ಭಯ ನಮ್ಮಲ್ಲಿ ಇಲ್ಲದ ಕಾರಣ ಜೀವನದ ಪ್ರತಿ ಹಂತದಲ್ಲೂ ದೇವರ ಭಯ ಇಲ್ಲದ ಕಾರಣ ಎಲ್ಲದರ ಭಯ ನಮ್ಮಲ್ಲಿ ತುಂಬಿಕೊಂಡಿದೆ. ನಂತರ ಓದಿದ್ರು, ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಳವಿಗೆಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನೀವು ನಿಮ್ಮ ಮನೆಯಲ್ಲಿಗೆ ಹೋಗಿ ಇದನ್ನು ಚೆನ್ನಾಗಿ ಓದಿ. ಇಲ್ಲಿ ಏನು ಹೇಳ್ತಾರೆ? ಪ್ರತಿಯೊಂದು ಕ್ಷಣದಲ್ಲೂ ನಿಮಗೆ ಶುಭವಾಗುತ್ತದೆ. ನಿಮ್ಮ ಮಕ್ಕಳ ಮೇಲೆ ಶುಭ, ಪ್ರಾಣಿ ಪಕ್ಷಿಗಳ ಮೇಲೆ ಶುಭ, ನಿಮ್ಮ ಕೆಲಸದಲ್ಲಿ ಶುಭ, ಎಲ್ಲದರಲ್ಲೂ ನಿಮಗೆ ಶುಭವಾಗುತ್ತದೆ. ಎನಿಮೆ ನಿಮ್ಮ ಎದುರು ಬರುವುದೇ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತಾರೆ. ಬಂದರೂ 7 ದಾರಿಯಿಂದ ಓಡಿ ಹೋಗುತ್ತಾನೆ. ನಾವು ಎಲ್ಲಿ ಹೋದರೂ ಎಲ್ಲರಿಗೆ ಏನು ಸಮಸ್ಯೆ? ಶೈತಾನನ ಸಮಸ್ಯೆ, ಎಲ್ಲರ ಮೇಲೆ ಮಾಟ ಮಂತ್ರದ ಸಮಸ್ಯೆ, ಎಲ್ಲರಲ್ಲೂ ಡಿಪ್ರೆಷನ್. ಇದೆಲ್ಲ ಯಾಕೆ ಕಾರಣ? ನಮ್ಮಲ್ಲಿ ಯಾಕೆ ಹೀಗೆ ಬಂದಿದೆ? ದೇವರ ವಾಕ್ಯ ಹೇಳ್ತದೆ, ನಿಮಗೆ ಶತ್ರುವಿನ ಬಾಧೆ ಇರಲೇಬಾರ್ದು ಅಂತ ದೇವರ ವಾಕ್ಯ ಹೇಳುತ್ತದೆ. ನಾವು ಪ್ರತಿಯೊಂದು ಮನೆಗೆ ಹೋದಾಗ ಹೆಚ್ಚಾಗಿ ನೋಡುತ್ತೇವೆ, ಎಲ್ಲರೂ ಹೇಳ್ತಾರೆ ನಮಗೆ ಮಾಟ ಮಂತ್ರ ಮಾಡಿದ್ದಾರೆ, ನಾವು ಒಳ್ಳೆಯವರಾಗದಂತೆ ಮಾಟ ಮಂತ್ರ ಮಾಡಿದ್ದಾರೆ. ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಬಾರ್ದು, ನಮ್ಮ ಮಕ್ಕಳು ಉದ್ಧಾರ ಆಗಬಾರ್ದು, ನಾವು ಆರೋಗ್ಯದಲ್ಲಿ ಮುಂದೆ ಹೋಗಬಾರ್ದು, ನಾವು ನಮ್ಮ ಕೆಲಸದಲ್ಲಿ ಪ್ರಮೋಷನ್ ಸಿಗಬಾರ್ದು ಅಂತ ಯಾಕೆ ನಮಗೆ ಇದೆಲ್ಲ ಶತ್ರುಗಳು ಇವತ್ತು ಬಂದಿದ್ದಾರೆ? ನಮ್ಮಲ್ಲಿ ದೇವರ ಭಯ ಇಲ್ಲದ ಕಾರಣ ಈ ಎಲ್ಲ ಶತ್ರುಗಳು ಇವತ್ತು ಏನು ಮಾಡ್ತವೆ? ನಮ್ಮನ್ನು ಆಳುವಂತೆ ಮಾಡಿದ್ದೇವೆ ನಾವು. ಅರ್ಥ ಆಯ್ತಾ? ಅದಕ್ಕೆ ಯಾಕೆ ನಮ್ಮಲ್ಲಿ ಶಾಂತಿ ಇಲ್ಲ, ಯಾಕೆ ನಮ್ಮಲ್ಲಿ ಸಮಾಧಾನ ಇಲ್ಲ? ಒಂದು ಚಿಕ್ಕ ಲಿಂಬೆಹಣ್ಣು ನೋಡಿದ್ರು ನಮಗೂ
ಭಯವಾಗುತ್ತದೆ. ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನನ್ನ ಮನೆಯ ಮುಂದೆ ಲಿಂಬೆ ಹಣ್ಣು ಇದೆ, ನನ್ನ ಕೆಲಸದ ಹತ್ರ ಅದು ಇದೆ, ಅಲ್ಲಿ ನೀರು ಹಾಕಿದ್ರು ನಾನು ಆಫೀಸಿಗೆ ಒಳಗೆ ಹೋದಾಗ ಅಲ್ಲಿ ಆಲ್ರೆಡಿ ನೀರು ಬಿದ್ದಿತ್ತು. ನಾವು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇವೆಂದು ಗೊತ್ತಾದ ನಂತರ ಯಾವುದೇ ಕೆಟ್ಟ ಶಕ್ತಿ ನಮಗೆ ಭಯ ಇರಬಾರ್ದು. ಆದರೆ ಯಾಕೆ ಭಯ ಅಂದರೆ ನಾವು ದೇವರಿಗೆ ವಿಧೇಯರಾಗಿ ನಡೆಯದ ಕಾರಣ ಇದೆಲ್ಲ ಸಮಸ್ಯೆಗಳು ಇವತ್ತು ನಮ್ಮನ್ನು, ನಮ್ಮ ಮಕ್ಕಳನ್ನು ಆಳುತ್ತವೆ. ನಮ್ಮ ಮಕ್ಕಳು ನಾವು ಹೇಳಿದಾಗೆ ಕೇಳುವುದಿಲ್ಲ. ಯಾರನ್ನೋ ಪ್ರೀತಿಸಿ ಅವರ ಜೊತೆ ಮದುವೆಯಾಗಿ ಹೋಗ್ತಾರೆ. ನಾವು ಮಕ್ಕಳನ್ನು ಮದುವೆ ಮಾಡಿಕೊಟ್ರು ನಮಗೆ ಸುಖವಿಲ್ಲ. ಎಷ್ಟು ಸಮಸ್ಯೆಗಳು ಅಂದರೆ ಪ್ರತಿಯೊಂದು ಮನೆಯಲ್ಲೂ ಸಮಾಧಾನದ ವಾತಾವರಣ ಇಲ್ಲ. ಹೆಸರಿಗೆ ಮಾತ್ರ ಕ್ರೈಸ್ತರು, ಹೆಸರಿಗೆ ಮಾತ್ರ ಯೇಸುವನ್ನು ನಂಬುವವರು, ಆದರೆ ನೋಡುವವರಿಗೆ ನಾವು ಕ್ರೈಸ್ತರೆಂಬುದು ಯಾವುದೇ ಕಾರಣ ಕಾಣುವುದೇ ಇಲ್ಲ ಪ್ರಿಯರೇ. ಅದಕ್ಕೆ ನಾವು ಯಾಕೆ ಇದೆಲ್ಲ ಕಾರಣ ಆಗುತ್ತೆ, ನಮಗೆ ದೇವರ ವಾಕ್ಯವನ್ನು ನಾವು ಓದಿದ್ರು ಅದರ ಮೇಲೆ ನಮ್ಮದು ಗಮನ ಇಡುವುದಿಲ್ಲ, ಅದರ ಬಗ್ಗೆ ನಾವು ಧ್ಯಾನ ಮಾಡುವುದೇ ಇಲ್ಲ. ಇದೆಲ್ಲ ಹಿಂದಿನ ಕಾಲದ ಇಸ್ರಾಯೇಲರಿಗೆ ಬರ್ತದ್ದು ಅಂತ ಆ ರೀತಿ ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ನಮಗೆ ಅಲ್ಲ, ಅದೆಲ್ಲ ಹಳೆಯ ಒಡಂಬಡಿಕೆಯಲ್ಲಿ ಅವರಿಗೆ ಬರೆದದ್ದು. ನಮಗೆ ಇದರ ಬಗ್ಗೆ ಏನೂ ಸಂಬಂಧ ಇಲ್ಲ. ನಮಗೆ ಯೇಸು ಏನು ಮಾಡಿದ್ದಾರೆ, ಅವರ ರಕ್ತ ಕೊಟ್ಟಿದ್ದಾರೆ, ನಾವು ಅದರಿಂದ ಬಿಡುಗಡೆ ಹೊಂದಿದ್ದೇವೆ, ಅಷ್ಟು ಮಾತ್ರ ಯೋಚಿಸ್ತೇವೆ. ಆ ರಕ್ತಕ್ಕೆ ನಾವು ಬೆಲೆನೇ ಕೊಡುವುದಿಲ್ಲ. ಆ ರಕ್ತ ಎಷ್ಟು ಪವಿತ್ರವಾಗಿದೆ, ಯಾಕೆ ರಕ್ತ ಸುರಿಸಿದ್ದಾರೆ ಎಂಬುದು ನಮಗೆ ಬಿದ್ದು ಹೋಗಿಲ್ಲ ಪ್ರಿಯರೇ. ಅದಕ್ಕೆ ಇವತ್ತು ನಾವು ಇಷ್ಟೆಲ್ಲ ಸಮಸ್ಯೆಗಳಿಂದ ಇವತ್ತು ನಾವು ಬಳಲುತ್ತಾ ಇದ್ದೇವೆ, ಇಷ್ಟೆಲ್ಲ ಸಮಸ್ಯೆಗಳಿಂದ ನಾವು ಕಷ್ಟಪಡುತ್ತಾ ಇದ್ದೇವೆ. ಅದಕ್ಕೆ ನಾವೇನು ಮಾಡಬೇಕು, ಈಗಿನ ದಿನಗಳಲ್ಲಿ ಹೆಚ್ಚಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. ಎಷ್ಟು ನಾವು ಅದರಲ್ಲಿ ಕೂತು ಧ್ಯಾನ ಮಾಡುತ್ತೇವೋ ಅಷ್ಟು ಆ ವಾಕ್ಯದ ಶಕ್ತಿ ನಮ್ಮನ್ನು ಆವರಿಸಿಕೊಳ್ತದೆ. ಆ ವಾಕ್ಯದ ಶಕ್ತಿ ನಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡುಗಡೆ ಮಾಡುತ್ತದೆ. ಮೊದಲಿಗೆ ನಮಗೆ ಸ್ವಲ್ಪ ಅರ್ಥವಾಗಲಿಕ್ಕಿಲ್ಲ, ಆದರೆ ನಾವು ಪುನಃ ಧ್ಯಾನಿಸುವಾಗ ಏನು ಮಾಡ್ತದೆ, ಪವಿತ್ರಾತ್ಮ ನಮ್ಮಲ್ಲಿ ಮಾತನಾಡಲು ಪ್ರಾರಂಭಿಸುತ್ತಾರೆ. ನಮಗೆ ಮೊದಲು ಅಯ್ಯೋ ಅರ್ಥನೇ ಆಗಲಿಕ್ಕಿಲ್ಲ, ಇದು ಏನಂತ ಗೊತ್ತಾಗ್ತಿರ್ಲಿಲ್ಲ. ಆದರೆ ಯಾವಾಗ ನಾವು ಅದನ್ನು ಜಾಸ್ತಿ ಪ್ರೀತಿಸ್ತೇವೆ, ಅದೇ ನಮ್ಮ ಧ್ಯಾನ ಅಂತ ನಾವು ಯಾವಾಗ ತಗೊಳ್ತೇವೆ, ಆಗ ಆ ಶಕ್ತಿಯು ನಮ್ಮ ಮೇಲೆ ಕೆಲಸ ಮಾಡ್ತದೆ. ಆ ಪವಿತ್ರಾತ್ಮ ಶಕ್ತಿ ಏನು ಮಾಡ್ತದೆ, ಈಗ ನಾವು ಮೊಬೈಲನ್ನು ನೋಡ್ತಾ ಇದ್ರೆ ಏನು ಮಾಡ್ತದೆ, ಮತ್ತೆ ನಮ್ಮ ಮನಸ್ಸು ಮೊಬೈಲ್ ಸ್ವಲ್ಪ ಬೋರ್ ಆಯಿತು, ಸ್ವಲ್ಪ ಏನೋ ಚಿಂತೆ ಬಂತು, ಅದರಿಂದ ಹೊರಗೆ ಬರಲಿಕ್ಕೆ ಪುನಃ ಮೊಬೈಲ್ ಕೈಯಲ್ಲಿ ಬರ್ತದೆ. ಸುಮ್ಮನೆ ಪ್ರತಿ ಕ್ಷಣ ಏನು ಮಾಡ್ತೇವೆ, ನಾವು ಮೊಬೈಲನ್ನು ನೋಡ್ತಾ ಇರ್ತೇವೆ. ಏನು ಅದರಲ್ಲಿ ನಮಗೆ ಉಪಯೋಗ ಇಲ್ಲದಿದ್ರೂ ಚಿಂತಿಲ್ಲ, ಇಡೀ ದಿವಸ ಮೊಬೈಲ್ ಅಂದರೆ ಏನು ಮಾಡಿದೆ, ಈಗ ಮೊಬೈಲ್ ನಮ್ಮನ್ನು ತಗೊಂಡಿದೆ ಮೊಬೈಲ್. ಅದೇ ರೀತಿ ಯಾವಾಗ ನಾವು ಪವಿತ್ರ ಬೈಬಲನ್ನು ಓದ್ತೇವೆ, ಮತ್ತು ಆ ಪವಿತ್ರ ಬೈಬಲೇ ನಮ್ಮನ್ನು ಕರೆಯುತ್ತದೆ, ಅದೇ ಶಕ್ತಿ ನಮ್ಮನ್ನು ಅದರ ಕಡೆಗೆ ಅಟ್ರಾಕ್ಷನ್ ಮಾಡುತ್ತದೆ. ಅದಕ್ಕೆ ನಾವು ಅಭ್ಯಾಸ ಮಾಡಬೇಕು. ಸ್ವಲ್ಪ ಬೋರ್ ಆಗ್ಬೋದು, ಆದರೆ ನಮಗೊಂದು ಹಠ ಇರಬೇಕು, ಒಂದು ಛಲ ಇರಬೇಕು. ಎಷ್ಟೋ ಕ್ರಿಶ್ಚಿಯನರಿಗೆ ನಾವು ನೋಡಿದಾಗ ಅವರಿಗೆ ಇನ್ನೂ ಕೂಡ ಅಬ್ರಹಾಂ ಯಾರು, ಐಸಕ್ ಯಾರು ಏನು ಗೊತ್ತಿರುವುದಿಲ್ಲ. ಸಾಯುವ ಸಮಯ ಬಂದಿದೆ, ಪುನಃ ಆ ಯೇಸುವನ್ನು, ಆ ನಮ್ಮ ತಂದೆ ದೇವರನ್ನು ನೋಡುವ ಸಮಯ ಹತ್ತಿರ ಬಂದಿದೆ, ಆದರೂ ಅವರಿಗೆ ಅದರ ಬಗ್ಗೆ ಬಿದ್ದೇ ಹೋಗಲಿಲ್ಲ. ಈ ಭೂಮಿಯಲ್ಲಿ ನಾವು ಆ ದೇವರ ಬಗ್ಗೆ, ಆ ಯೇಸುವಿನ ಬಗ್ಗೆ ಓದದಿದ್ದರೆ, ತಿಳಿಯದಿದ್ದರೆ, ನಾವು ಪರಲೋಕದಲ್ಲಿ ಅವರ ಜೊತೆಗೆ ಏನು ಮಾಡ್ಬೋದು? ಇಲ್ಲಿ ನಮಗೆ ಅವರಿಗೆ ಗೌರವ ಕೊಡಲಿಕ್ಕೆ, ಅವರಿಗೆ ಸ್ತುತಿ ಮಾಡಲಿಕ್ಕೆ ನಮಗೆ ಆಗದಿದ್ದರೆ, ಸ್ವರ್ಗದಲ್ಲಿ ಅವರ ಜೊತೆಗೆ ನಿಲ್ಲಲಿಕ್ಕೆ ಆಗ್ಬೋದಾ? ನಮಗೆ ಆಗಲಿಕ್ಕಿಲ್ಲ ಪ್ರಿಯರು. ಅದಕ್ಕೆ ಅದನ್ನು ನಾವು ಇಲ್ಲಿ ಭೂಲೋಕದಲ್ಲಿ, ಈ ಲೋಕದಲ್ಲಿ ನಾವು ಅದನ್ನು ಸ್ವರ್ಗವನ್ನಾಗಿ ಮಾಡಿದರೆ ಮಾತ್ರ ನಾವು ಸ್ವರ್ಗದಲ್ಲಿ ಹೋಗುವಾಗ ಅವರ ಜೊತೆ ಖುಷಿಯಲ್ಲಿ ಇರ್ಬೋದು. ಅದಕ್ಕೆ ನಾವೇನು ಮಾಡಬೇಕು, ದೇವರಿಗೆ ವಿಧೇಯರಾಗುವಂತೆ ಅವರ ವಾಕ್ಯವನ್ನು ಧ್ಯಾನಿಸುತ್ತಾ ಇರಬೇಕು. ಒಂದು ಹಠ ಇರಬೇಕು, ಒಂದು ಛಲ ಇರಬೇಕು. ಈ ವಾರದಲ್ಲಿ ನನಗೆ ಮತ್ತಾಯನ ಸುವಾರ್ತೆ
ಓದಬೇಕು, ಅದರಲ್ಲಿ ನೋಡಬೇಕು ಎಷ್ಟು ಸಾಮ್ಯಗಳಿವೆ, ಎಷ್ಟು ಸಾರಿ ಪವಿತ್ರಾತ್ಮ ಅಂತ ಬರೆದಿದ್ದಾರೆ, ಎಷ್ಟು ಸಾರಿ ಜೀಸಸ್ ಏನು ಎಲ್ಲ ಮಾತನಾಡುತ್ತಿದ್ದಾರೆ, ಎಷ್ಟು ಜನರನ್ನು ಎಷ್ಟು ಅವರು ಗುಣಪಡಿಸಿದ್ದಾರೆ. ಅದೇ ನಾವು ಮೂವಿಯಲ್ಲಾದರೆ ಏನು ಮಾಡ್ತೇವೆ, ಎಷ್ಟು ಮೂವಿ ಆ್ಯಕ್ಟರ್ಸ್ ಇದ್ದಾರೆ, ಎಷ್ಟು ಮೂವಿಗಳನ್ನು ಮಾಡಿದರು, ಯಾರ ಜೊತೆ ಆ್ಯಕ್ಟ್ ಮಾಡಿದರು, ಯಾವ ಸಾಂಗ್ ಎಲ್ಲ ನಮಗೆ ಗೊತ್ತಿರುತ್ತದೆ. ಹೌದಲ್ಲ, ಅದೆಲ್ಲ ತುಂಬ ಇಂಟ್ರೆಸ್ಟಾಗಿ ನಾವು ನೋಡ್ತೇವೆ. ಅದೇ ನಮ್ಮ ಸೂಪರ್ ಹೀರೋ, ನಮಗಾಗಿ ಪ್ರಾಣ ಕೊಟ್ಟ ಆ ರಕ್ಷಕನ ಬಗ್ಗೆ ನಾವು ಎಷ್ಟು ಇಲ್ಲಿ ಈ ಲೋಕದಲ್ಲಿರುವಾಗ ನಾವು ತಿಳಿದುಕೊಳ್ತೇವೋ ಅಷ್ಟು ನಮಗೆ ಇಲ್ಲಿ ಮಾತ್ರ ಅಲ್ಲ, ಪರಲೋಕದಲ್ಲೂ ಪ್ರತಿಯೊಂದಕ್ಕೂ ದೇವರು ಲೆಕ್ಕ ಹಿಡಿದು ನಮ್ಮನ್ನು ಸನ್ಮಾನ ಮಾಡುತ್ತಾರೆ ಪ್ರಿಯರೇ. ಅದಕ್ಕೆ ನಮ್ಮಲ್ಲೊಂದು ಹಠ ಇರಬೇಕು. ಮತ್ತಾಯದಲ್ಲಿ ಎಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ, ಮತ್ತಾಯದಲ್ಲಿ ಯೇಸು ಎಷ್ಟು ಮನೆಗೆ ಹೋಗಿದ್ದಾರೆ, ಎಷ್ಟು ಜನರನ್ನು ಗುಣಪಡಿಸಿದ್ದಾರೆ, ಅದೆಲ್ಲವನ್ನು ನಾವು ತಿಳಿಬೇಕು. ಅದರಲ್ಲಿ ನಮ್ಮ ಆಸಕ್ತಿಯನ್ನು ಹಾಕಬೇಕು. ಯೇಸುವಿನ ಬಗ್ಗೆ ಏನೆಲ್ಲ ಆಗಿದೆ ಅಂತ ನಾವು ತಿಳಿದ್ರೇನೆ ಆಗ ಯೇಸುವಿಗೆ ಏನಾಗುತ್ತದೆ, ಅಯ್ಯೋ ನನ್ನ ಮಗು ನನ್ನ ಬಗ್ಗೆ ತಿಳಿಯುತ್ತಾಳೆ, ನನ್ನ ಬಗ್ಗೆ ಮಾತನಾಡುತ್ತಾಳೆ, ನಾನು ಅವಳಿಗೆ ಆಶೀರ್ವಾದ ಮಾಡಲೇಬೇಕಂತ ಇರುತ್ತದೆ. ಅದಕ್ಕೆ ನಮ್ಮ ಆಸಕ್ತಿಯನ್ನು ದೇವರ ವಾಕ್ಯದ ಮೇಲೆ ಓದುವಾಗ ನಾವು ದೇವರಿಗೆ ವಿಧೇಯರಾಗುತ್ತೇವೆ. ನಾವು ಲೂಕನ 15ನೇ ಅಧ್ಯಾಯದಲ್ಲಿ ಅಲ್ಲಿ ಒಬ್ಬ ದುಂದುಗಾರನ ಮಗನನ್ನು ನಾವು ನೋಡ್ತೇವೆ. ದೇವರು ಈಗ ನಿಮ್ಗೆಲ್ಲರಿಗೆ ಅದು ತಿಳಿದಿದೆ, ದುಂದು ವೆಚ್ಚ ಮಾಡುವ ಮಗನ ಸಾಮ್ಯ ಇದೆ. ಲೂಕು 15ರಲ್ಲಿದೆ. ಇದು ಮನೆಯಲ್ಲಿ ಹೋಗಿ ಓದಿ ನೀವು. ಇಲ್ಲಿ ನಾವು ನೋಡುತ್ತೇವೆ, ಅಂದರೆ ದೇವರಿಗೆ ವಿಧೇಯರಾದರೆ ಯಾವ ರೀತಿ ಆಶೀರ್ವಾದ ನಾವು ನೋಡಬಹುದು. ಅಲ್ಲದೆ ಇನ್ನು ಹಳೆಯ ಒಡಂಬಡಿಕೆಯಲ್ಲಿ ಒಂದು ತಂದೆಯ ಮಗನಿದ್ದಾನೆ, ಅವನ ವಿಧೇಯತೆಗೋಸ್ಕರ ಹೇಗೆ ಆತನು ತನ್ನ ತಂದೆ ತಾಯಿಗಳಿಗೆ ಸಂತೋಷ ತಂದ ಅಂತ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತೇನೆ. ಈ ದುಂದುಗಾರನ ಮಗ ಏನಾಗಿದ್ದ, ತಂದೆ ಹತ್ರ ತುಂಬ ಆಸ್ತಿ ಇತ್ತು, ತಂದೆ ತುಂಬ ಪ್ರೀತಿಯಲ್ಲಿ ಮಕ್ಕಳನ್ನು ಸಾಕಿದ್ರು. ಆದರೆ ಈತನ ದೊಡ್ಡ ಮಗ ತಂದೆಗೆ ವಿಧೇಯನಾಗಿ ತೋಟದಲ್ಲಿ ತಂದೆ ಜೊತೆ ಕೆಲಸ ಮಾಡ್ತಿದ್ದ. ಆದರೆ ಚಿಕ್ಕವನು ಏನು ಯೋಚಿಸ್ತಾನೆ, ಅಯ್ಯೋ ಈಗ ನಾನು ಸ್ವಲ್ಪ ಬೆಳೆದಿದ್ದೇನೆ, ಇನ್ನು ಯಾಕೆ ಈ ತಂದೆ ಜೊತೆ ಇರಬೇಕು. ತಂದೆಗೆ ಹೋಗಿ ಹೇಳ್ತಾನೆ, ಅಪ್ಪ ನನಗೆ ಬರುವ ಆಸ್ತಿಯನ್ನು ನನಗೆ ಕೊಡು ಅಂತ ತಗೊಂಡು ಅವನೇನು ಮಾಡ್ತಾನೆ, ದೇವರ ವಾಕ್ಯ ಹೇಳ್ತದೆ, ದೂರದ ಜಾಗಕ್ಕೆ ಹೋಗಿ, ದೂರದ ಸ್ಥಳಕ್ಕೆ ಹೋಗಿ ಅಲ್ಲಿ ಗಮ್ಮತ್ತು ಮಾಡ್ತಾನಂತೆ. ಆಗ ತಂದೆಗೆ ಏನಾಗ್ಬೋದು, ತಂದೆ ಎಷ್ಟು ಅಳುತ್ತಿರ್ಬೋದು, ಮಗನೇ ಬೇಡ, ನಿನಗೆ ನನ್ನ ಆಸ್ತಿ ಎಲ್ಲ ನಿನಗೇನೆ ಕೊಡ್ತೇನೆ, ನೀನೇ ನನ್ನ ಆಸ್ತಿ, ನನ್ನ ಜೊತೆನೇ ಇರುವಂತ ತುಂಬ ಹತ್ತಿರ್ಬೋದು. ಆದರೆ ತಂದೆಗೆ ಒಂದು ಪ್ರಾಯಕ್ಕೆ ಬರುವಾಗ ಮಕ್ಕಳಿಗೆ ಆಸ್ತಿ ಕೊಡುವ ಹಕ್ಕು ಇದೆ ಎಂದು ನಂಬಿ ತಂದೆ ಮಗನಿಗೆ ಆಸ್ತಿ ಕೊಡ್ತಾನೆ. ಆತನು ದೂರ ಹೋದ ಕೂಡಲೇ ಏನು ಮಾಡ್ತಾನೆ, ಎಲ್ಲ ಕೆಟ್ಟ ಸ್ನೇಹರ ಜೊತೆ ಖರ್ಚು ಮಾಡಿ ಗಮ್ಮತ್ತು ಮಾಡಿ ಎಲ್ಲ ಮುಗಿದಾಗ ಆತನಿಗೆ ಪುನಃ ಅಪ್ಪನ ನೆನಪು ಬರ್ತದೆ. ಆತನು ಯೋಚಿಸ್ತಾನೆ, ಅಯ್ಯೋ ಅಪ್ಪನ ಮನೆಯಲ್ಲಿ ಸೇವಕರು ಎಷ್ಟು ಚೆನ್ನಾಗಿ ತಿಂತಾ ಇದ್ದಾರೆ, ಈಗ ನನ್ನಲ್ಲಿ ಏನೂ ಇಲ್ಲ. ಏನು ಮಾಡ್ತಾನೆ, ಒಂದು ಹಂದಿ ಸಾಕುವವನ ಮನೆಗೆ ಹೋಗಿ ಕೆಲಸ ಮಾಡಲಿಕ್ಕೆ ಹೋಗ್ತಾನಂತೆ. ದೇವರ ವಾಕ್ಯ ಹೇಳ್ತದೆ, ಹಂದಿ ಸಾಕುವವನು ಎಂಥ ಕೆಟ್ಟ ಥರದ, ಇಲ್ಲಿ ರಾಜನ ಮಗ ಥರ ಮನೆಯಲ್ಲಿದ್ದ, ಈಗ ಎಲ್ಲಿ ಹೋದ, ಅವಿಧೇಯತೆಯಿಂದ ಲೋಕದ ಆಸೆಯಿಂದ ತುಂಬಿದವರು ಏನು ಮಾಡ್ತಾರೆ, ಅದೇ ರೀತಿ ಕೆಟ್ಟತನಕ್ಕೆ ನಾವು ನಮ್ಮನ್ನೇ ಕರೆದುಕೊಂಡು ಹೋಗುತ್ತೇವೆ. ಅಲ್ಲಿ ಆತನು ಆ ಹಂದಿಗಳಿಗೆ ತಿನ್ನಲಿಕ್ಕೆ ಹಾಕಿದ ತಿಂಡಿ ಕೂಡ ಆತನಿಗೆ ಸಿಗ್ತಿರ್ಲಿಲ್ಲಂತೆ. ಅಂಥ ಕೆಟ್ಟ ಪರಿಸ್ಥಿತಿಗೆ ಆತನು ಹೋಗುತ್ತಾನೆ. ನಾವು ಯಾವಾಗ ನಮಗೆ ದೇವರು ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅದರ ಜೊತೆ ಸುಖಪಟ್ಟು ಅವರನ್ನು ವಿಧೇಯರಾಗಿ ನಾವು ನಡೆದರೆ ನಮ್ಮ ಆಶೀರ್ವಾದ ಇನ್ನೂ ಜಾಸ್ತಿ ಆಗುತ್ತದೆ. ಯಾವಾಗ ನಾವು ದೇವರಿಗೆ, ತಂದೆ ದೇವರಿಗೆ ಅವಿಧೇಯರಾಗಿ ದೂರ ಹೋದರೆ ಏನಾಗುತ್ತದೆ, ನಮಗೆ ಇಂಥದೇ ಕೆಟ್ಟ ಪರಿಸ್ಥಿತಿ ಬರುತ್ತದೆ ಪ್ರಿಯರೇ. ಆತನು ಅಲ್ಲಿ ಅವನಿಗೆ ತಿಳಿಯುತ್ತದೆ, ಅಪ್ಪನ ಮನೆಯಲ್ಲಿ ಸುಖ ಪಡುವಾಗ ಯಾವಾಗಲೂ ಅವನು ಯೋಚಿಸಲೇ ಇಲ್ಲ, ಅಯ್ಯೋ ನನಗೆ ದೇವರು ಎಷ್ಟು ಆಶೀರ್ವಾದ ಕೊಟ್ಟಿದ್ದಾರೆ, ನಾನು ಸದಾ ದೇವರಿಗೆ ಆರಾಧಿಸಬೇಕು, ಸ್ತುತಿಸಬೇಕು ಅಂತ ಆತನಿಗೆ ಯಾವಾಗಲೂ ಬರಲಿಲ್ಲ. ಅದರ ಬದಲು ಆತನ ಕಣ್ಣುಗಳು ಆಸ್ತಿ ಮೇಲೆ, ಈ ಕೊಟ್ಟ ಆಶೀರ್ವಾದವನ್ನು ಯಾವಾಗ ಮಜಾ ಮಾಡೋದು, ಯಾವಾಗ ಇದೆಲ್ಲ ಮುಗಿಸಿ ಬಿಡುವುದಂತ ಆತನು ಯೋಚಿಸ್ತಿದ್ದ. ಅದಕ್ಕೆ
ಆಗ ಅಲ್ಲಿ ಗೊತ್ತಾಯಿತು, ಅಯ್ಯೋ ನಾನು ಈಗ ಯಾವ ಪರಿಸ್ಥಿತಿಗೆ ಬಂದಿದ್ದೇನೆ. ಆ ಜಾಗದಲ್ಲಿ ಏನು ಮಾಡ್ತಾನೆ, ಅಯ್ಯೋ ನಾನು ಇವತ್ತು ತಂದೆಯ ಮನೆಗೆ ಹಿಂದೆ ಹೋಗ್ತೇನೆ, ತಂದೆಯಲ್ಲಿ ಕ್ಷಮೆ ಕೇಳ್ತೇನೆ, ದೇವರ ಹತ್ರ ಕ್ಷಮೆ ಕೇಳ್ತೇನೆ, ಇನ್ನು ನನ್ನ ಮಗನಾಗಿ ಸ್ವೀಕರಿಸುವುದು ಬೇಡ, ಒಂದು ಕೆಲಸದ ಆಳು ಥರ ಸ್ವೀಕರಿಸಿ ಎಂದು ಅಲ್ಲಿಂದ ಓಡಿ ಬರ್ತಾನೆ. ಪಾಪ ಈ ತಂದೆ ಏನು ಮಾಡ್ತಾರೆ, ಎಷ್ಟು ದಿನ ಹೋದ ದಿನದಿಂದ ಕಾದು ಕುಳಿತ ತಂದೆ ಹೇಗಿರ್ತಾರೆ, ಇಡೀ ದಿವಸ ಮಗ ಬರ್ತಾನಂತ ದಾರಿ ದೂರದೆಯೇ ತನಕ ನೋಡ್ತಾ ಇರ್ತಾರೆ. ಅಪ್ಪಮ್ಮನ ದುಃಖ ಅವರಿಗೆ ಮಾತ್ರ ತಿಳಿತದೆ ಪ್ರಿಯರೇ. ನಾವೆಷ್ಟೋ ಸಾರಿ ಏನು ಮಾಡ್ತೇವೆ, ತಂದೆ ತಾಯಿಗಳು ನಮ್ಮನ್ನಿಷ್ಟು ಕಷ್ಟಪಟ್ಟು ಸಾಕ್ತಾರೆ, ಆದರೆ ದೊಡ್ಡವರಾದಾಗ ನಮಗೆ ಕೆಲವರಿಗೆ ಅವರು ತಂದೆ ತಾಯಿ ಅಂತ ಹೇಳಲಿಕ್ಕೂ ನಾಚಿಕೆ ಆಗುತ್ತದೆ. ತಂದೆ ತಾಯಿಯರನ್ನು ನಾವು ಸನ್ಮಾನ ಕೊಡೋದಿಲ್ಲ, ಗೌರವ ಕೊಡೋದಿಲ್ಲ. ಅವರು ಈಗಿನ ಕಾಲದ ಮಕ್ಕಳು ತುಂಬ ಸ್ಟೈಲಾಗಿರ್ತಾರೆ, ಬೇಕಾದದೆಲ್ಲ ತಂದೆ ತಾಯಿ ಕಷ್ಟಪಟ್ಟು ಬಿಸಿಲಲ್ಲಿ ಕೆಲಸ ಮಾಡಿ ಮಕ್ಕಳಿಗೆ ಚೆನ್ನಾಗಿ ಇಡ್ತಾರೆ, ಬೇಕಾದದೆಲ್ಲ ಕ್ರೀಮ್ ಮೇಕಪ್ ಎಲ್ಲ ಕೊಡ್ತಾರೆ. ಆದರೆ ತಂದೆ ತಾಯಿಗಳು ಮಾತ್ರ ಯಾವುದೇ ಆಧುನಿಕ ಸೌಲಭ್ಯದಲ್ಲಿ ಇಲ್ಲದಾಗ ಈ ಮಕ್ಕಳಿಗೆ ಆ ತಂದೆ ತಾಯಿಗಳನ್ನು ನೋಡುವಾಗ ಕೊಳಕು ಅನ್ನಿಸ್ತದೆ. ಅವರನ್ನು ಶಾಲೆಗೆ ಬರೋದು ಬೇಡ, ಅವರ ಜೊತೆ ಹೋಗೋದು ಬೇಡ ಅಂತ ಎಷ್ಟೋ ಸಾರಿ ಮಕ್ಕಳು ಏನು ಮಾಡ್ತಾರೆ, ತಂದೆ ತಾಯಿಗಳನ್ನು ದುಃಖಪಡಿಸುತ್ತಾರೆ, ಅವರನ್ನು ಹತ್ತಿರಕ್ಕೆ ತಗೊಳ್ಳೋದಿಲ್ಲ ಪ್ರಿಯರೇ. ಆದರೆ ತಂದೆ ತಾಯಿಗಳು ಏನಾಗಿರ್ತದೆ, ಮನಸ್ಸು ಯಾವಾಗಲೂ ತಮ್ಮ ಮಕ್ಕಳಿಗೆ ತ್ಯಾಗ ಮಾಡಿ ಅವರು ಕಾಯ್ತಾ ಇರ್ತಾರೆ. ಅಯ್ಯೋ ನನ್ನ ಮಗ ಒಂದು ದಿನ ಬರ್ತಾನೆ ಅಂತ ದೂರ ತನಕ ನೋಡ್ತಾ ಇರ್ತವೆ ಅವರ ಕಣ್ಣುಗಳು. ಅದೇ ರೀತಿ ತಂದೆಯ ಕಣ್ಣು ಅದೇ ರೀತಿ ಕಾಯ್ತಾ ಇತ್ತು ಪ್ರಿಯರೇ. ಯಾವಾಗ ಮಗ, ದೇವರ ವಾಕ್ಯ ಹೇಳ್ತದೆ, ದೂರದಿಂದ ಬರುವಾಗಲೇ ತಂದೆ ನೋಡಿದ್ರಂತೆ, ಓಡಿ ಹೋಗಿ ಮಗನನ್ನು ಅಪ್ಪಿಕೊಂಡ್ರಂತ ದೇವರ ವಾಕ್ಯ ಹೇಳುತ್ತದೆ. ಅಷ್ಟೇ ಅಲ್ಲ, ಯಾವುದೇ ಮಗನ ಮಾತು ಕೇಳಿಲ್ಲ, ಅದಕ್ಕೆ ತಕ್ಷಣ ಕೆಲಸದವರಿಗೆ ದೊಡ್ಡ ಊಟ ತಯಾರು ಮಾಡಿ ಆತನಿಗೆ ಶೂಸ್ ಹಾಕಿ, ಚೈನ್ ಹಾಕಿ, ಗೋಲ್ಡ್ ಹಾಕಿ ಎಲ್ಲ ಹಾಕಿದ್ರಂತೆ. ಈ ರೀತಿ ನಮ್ಮ ತಂದೆಯಾಗುತ್ತಾರೆ ಪ್ರಿಯರೇ. ನಾವು ಅವಿಧೇಯರಾಗಿ ದೂರ ಹೋದರೂ ಯಾವಾಗ ನಾವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ದೇವರ ಬಳಿಗೆ ಬಂದಾಗ ದೇವರು ಏನು ಮಾಡ್ತಾರೆ, ನಮ್ಮನ್ನು ಅಪ್ಪಿಕೊಂಡು ಆಶೀರ್ವಾದ ಮಾಡಲು ಸಿದ್ಧರಾಗ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಅವಿಧೇಯರಾಗಬಾರ್ದು. ಅವಿಧೇಯರಾದರೂ ಅಯ್ಯೋ ನನ್ನನ್ನು ಪ್ರೀತಿಸುವ ದೇವರು ಇದ್ದರೆ, ನನಗಾಗಿ ರಕ್ತವನ್ನು ಸುರಿಸಿದ ದೇವರು ಇದ್ದರೆ, ನನಗಾಗಿ ಪ್ರಾಣವನ್ನೇ ಕೊಟ್ಟ ದೇವರು ಇದ್ದರೆ, ಯಾರು ನನ್ನ ಜೊತೆ ಇಲ್ಲದಿದ್ದರೆ ಆ ಮಗನ ಹಣ ಇರುವ ತನಕ ಎಲ್ಲರೂ ಇದ್ದರು ಆತನ ಜೊತೆ, ಎಲ್ಲರೂ ಗಮ್ಮತ್ತು ಮಾಡಿ, ಎಲ್ಲರೂ ಹಣ ಮುಗಿದಾಗ ಎಲ್ಲರೂ ಬಿಟ್ಟು ಹೋದಾಗ ಆತನು ಹಂದಿಗಳ ಜೊತೆ ನಿಲ್ಬೇಕಾಯ್ತು ಪ್ರಿಯರೇ. ಅದಕ್ಕೆ ಆ ಕ್ಷಣದಲ್ಲಿ ಯಾರಿರ್ತಾರೆ, ಬರೀ ದೇವರು ಮಾತ್ರ ನಮ್ಮ ಜೊತೆ ಇರುತ್ತಾರೆ. ಅದಕ್ಕೆ ಅಂಥ ಸ್ಥಿತಿಗೆ ಹೋಗುವ ಮೊದಲು ನಾವೇನು ಮಾಡಬೇಕು, ನಮ್ಮನ್ನು ಪ್ರೀತಿಸಿದ ದೇವರ ಜೊತೆನೇ ಬಾಳ್ಬೇಕು. ನಾವು ಇತರರಿಗೆ ಆಶೀರ್ವಾದ ಆಗಬೇಕು ವಿನ ನಮ್ಮ ಆಶೀರ್ವಾದಗಳನ್ನು ಕಳೆದುಕೊಳ್ಳುವವರು ಮಾತ್ರ ಆಗಬಾರ್ದು. ನಮ್ಮ ಆಶೀರ್ವಾದಗಳು ಜಾಸ್ತಿ ಆಗ್ತಾ ಹೋಗಬೇಕು. ಇತರರನ್ನು ನಾವು ಶ್ರೀಮಂತರನ್ನಾಗಿ ಮಾಡುವ ಥರ ನಾವು ಇರಬೇಕು ಪ್ರಿಯರೇ. ಅದೇ ನಾವು ನೋಡುತ್ತೇವೆ ಆದಿಕಾಂಡದಲ್ಲಿ 39 ಅಥವಾ 37 ನಂತರ ಅಧ್ಯಾಯದಲ್ಲಿ ಅಲ್ಲಿ ಯಾಕೋಬನ ಮಗ ಜೋಸೆಫನನ್ನು ನೋಡ್ತೇವೆ ನಾವು. ಈ ಯಾಕೋಬನ ಮಗ ಯೋಸೆಫನ್ ಏನು ಮಾಡ್ತಾನೆ, ಯಾವಾಗಲೂ ದೇವರಿಗೆ ವಿಧೇಯತೆಯಿಂದ ಇದ್ದ ಕಾರಣ ಆತನ ತಮ್ಮಂದಿರು ಆತನನ್ನು ನೋಡೋದು ಬೇಡ. ಈಗ ನಿಮಗೆಲ್ಲರಿಗೆ ಅದು ವಿಷಯ ಗೊತ್ತಿದೆ, ಮಾತ್ರ ನಾನು ಯಾಕೆ ಹೇಳೋದು, ಮನೆಗೆ ಹೋದ ನಂತರ ಅದೆಲ್ಲವನ್ನು ಓದಿ ನೀವು ಕೇಳಿ ಮತ್ತೆ ಮನೆಯಲ್ಲಿ ಓದುವಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತದೆ. 38 ಅಥವಾ 39 ನಂತರ 39 ಅಧ್ಯಾಯಗಳ ನಂತರ ಆದಿಕಾಂಡ, ಜೆನೆಸಿಸ್ 39 ಅದರ ನಂತರ ಯೋಸೆಫನ ಕಥೆಯು, ಆತನ ಕನಸು, ಆತನಿಗೆ ಹೇಗೆ ತಮ್ಮಂದಿರು ಮಾರಿದರು ಎಲ್ಲವನ್ನಲ್ಲಿ ತಿಳಿಸ್ತದೆ ಪ್ರಿಯರೇ. ಯಾವಾಗ ಯೋಸೆಫನ ತಮ್ಮಂದಿರು ಆತನನ್ನು ಯಾಕೆ ಮಾರಿದರು ಆತನನ್ನು? ದ್ವೇಷ ಮಾಡುತ್ತಿದ್ದರು. ಅವರಿಗೆ
ಜಲಸ್ ಆಗ್ತಿದ್ರು. ಯಾಕೆ? ಯೋಸೆಫನ ಮೇಲೆ ತುಂಬ ಹೊಟ್ಟೆ ಕಿಚ್ಚು ಪಡುತ್ತಿದ್ರು. ಯಾಕೆಂದರೆ ಯೋಸೆಫನ ಮೇಲೆ ದೇವರು ಅವರಿಗೆ ಆರಿಸಿದ ಜನಾಂಗದಿಂದ ಈ ಯಾಕೋಬನನ್ನು ದೇವರು ಆರಿಸುತ್ತಾರೆ. ಆದ ಕಾರಣ ಆತನ ಮೇಲೆ ದೇವರ ಕರೆಯುವಿಕೆ ಇರುತ್ತದೆ. ಆದ ಕಾರಣ ಯಾವಾಗ ಯೋಸೆಫನಿಗೆ ಅದು ತಿಳಿದಿತ್ತು, ಅದರ ಮೇಲೆ ಆತನ ಮನಸ್ಸು ಇಟ್ಟಿದ್ದನು. ಯಾಕಂದರೆ ಆತನಿಗೆ ಏನು ಮಾಡ್ತಿದ್ರು? ದೇವರು ಕನಸಿನ ಮೂಲಕ ತಿಳಿಸುತ್ತಿದ್ರು. ಯಾವಾಗ ನಾವು ಪಾಪದಿಂದ ದೂರ ಇರುತ್ತೇವೋ ಆಗ ನಮಗೆ ದೇವರ ಸಂಗತಿಗಳು ತಿಳಿಯುತ್ತವೆ. ಅದು ಕನಸಲ್ಲಿರ್ಬೋದು ಅಥವಾ ಯಾವುದೇ ದೃಶ್ಯಗಳ ಮೂಲಕ ಹೇಗಾದರೂ ಏನು ಮಾಡ್ತಾರೆ? ದೇವರು ನಮಗೆ ತಿಳಿಸ್ತಾರೆ. ಅದು ತಿಳಿಸ್ಬೇಕಾದ್ರೆ, ನಮಗೆ ಅರ್ಥ ಆಗಬೇಕಾದ್ರೆ ನಾವು ದೇವರ ಜೊತೆ ಒಂದಾಗಿರ್ಬೇಕಂದ್ರೆ ಪಾಪದ ಜೀವನದಲ್ಲಿ ಇರದ ಕಾರಣ ಅದೆಲ್ಲಗಳು ನಮಗೇನು ಮಾಡ್ತದೆ? ಅರ್ಥವಾಗುತ್ತದೆ. ಯೋಸೆಫನಿಗೆ ಕನಸು ಬಿದ್ದಾಗ ಈ ಎಲ್ಲ ವಿಷಯಗಳು ಆತನಿಗೆ ಹೌದು ದೇವರು ಏನೋ ತನ್ನನ್ನು ಆರಿಸಿಕೊಂಡಿದ್ದಾರಂತ ಆತನ ಒಳಗೆ ಅನಿಸ್ತಿತ್ತು. ಆತನು ಒಬ್ಬಂಟಿಗನಾಗಿ ಜಾಸ್ತಿ ಸಮಯವನ್ನು ಇರುತ್ತಿದ್ದನು. ಮತ್ತು ಆತನ ತಂದೆಗೆ ಯಾಕೋಬನಿಗೆ ಪ್ರಾಯ ಆದಾಗ ಆತನ ಕೊನೆಗೆ ಹುಟ್ಟಿದ ಮಗ ಆದ ಕಾರಣ ದೇವರ ವಾಕ್ಯ ಹೇಳುತ್ತದೆ, ಯಾಕೋಬನ ಆತನನ್ನು ತುಂಬ ಪ್ರೀತಿಸುತ್ತಿದ್ದರು ಮತ್ತು ಬಣ್ಣದ ನಿಲುವಂಗಿಯನ್ನು ಆತನಿಗೆ ಧರಿಸಿದ್ದರು. ಇದೆಲ್ಲ ನೋಡುವಾಗ ಆತನ ತಮ್ಮಂದಿರಿಗೆ ಆತನ ಮೇಲೆ ಇನ್ನೂ ಹೊಟ್ಟೆ ಕಿಚ್ಚು ಆಗ್ತಿತ್ತು. ಅದಕ್ಕೆ ಏನು ಮಾಡ್ತಾರೆ? ಒಂದು ದಿವಸ ಆತನನ್ನು ಯಾರೋ ವ್ಯಾಪಾರಸ್ಥರಿಗೆ, ಇಷ್ಮಾಯಲರಿಗೆ ಮಾರಿಬಿಡ್ತಾರೆ. ಆತನನ್ನು ಮಾರಿಬಿಟ್ಟು ಆತನ ಬಟ್ಟೆಯನ್ನು ಕುರಿ ಕಡಿದು ಅದರ ರಕ್ತದಲ್ಲಿ ಮುಳುಗಿಸಿ ಬಂದು ತಂದೆ ಯಾಕೋಬನಿಗೆ ಹೇಳ್ತಾರೆ, ಇದು ನಿನ್ನ ಮಗನದ್ದೇ ನೋಡುವಂತ ಸುಳ್ಳು ಹೇಳ್ತಾರೆ. ಅದು ನೋಡುವಾಗ ಬಟ್ಟೆ, ಯಾಕೆಂದರೆ ಅದು ಪ್ರೀತಿಯಿಂದ ಅಪ್ಪನೇ ಕೊಟ್ಟ ಬಟ್ಟೆ ಆದ ಕಾರಣ ಆತನಿಗೆ ತಿಳಿಯುತ್ತದೆ. ಅಪ್ಪ ಏನು ಮಾಡ್ತಾರೆ? ಆ ದಿವಸದಿಂದ ಅಯ್ಯೋ ನನ್ನ ಮುದ್ದು ಕಂದನನ್ನು ನಾನು ಕಳೆದುಕೊಂಡೆ ಅಂತ ಪಾಪ ಆತನಿಗೆ ಏನು ಗೊತ್ತಿಲ್ಲ. ಆತನ ಮಕ್ಕಳು ಏನು ಮಾಡಿದ್ದಾರೆಂದು ದುಃಖದಿಂದ ತನ್ನ ಕೊನೆಯ ಕಾಲ ತನಕ ದುಃಖದಿಂದ ಇರುತ್ತಾರೆ. ಪ್ರಿಯರೇ, ಇಂಥ ಮಕ್ಕಳು ಈ ಲೋಕದಲ್ಲಿ ಇರುತ್ತಾರೆ. ತಂದೆ ತಾಯಿಗಳಿಗೆ ದುಃಖ ಕೊಡುವ ಮಕ್ಕಳು ಇರುತ್ತಾರೆ. ಆದರೆ ಯೋಸೆಫನ ಜೊತೆ ನಾವು 39ರಿಂದ ಓದಿದಾಗ ಗೊತ್ತಾಗ್ತದೆ, ಪ್ರತಿ ವಾಕ್ಯ ಏನು ಹೇಳ್ತಾರೆ? ಯೋಸೆಫನ ಜೊತೆ ದೇವರು ಇದ್ದರು ಅಂತ ಹೇಳ್ತಾರೆ. ಯೋಸೆಫನ ಜೊತೆ ದೇವರು ಇದ್ದ ಕಾರಣ ಆತನು ದಿನೇ ದಿನೇ ವೃದ್ಧಿಯಾಗುತ್ತಾ ಹೋದನಂತೆ ದೇವರ ವಾಕ್ಯದಲ್ಲಿ ಹೇಳ್ತಾರೆ. ಮತ್ತೆ ದೇವರ ವಾಕ್ಯದಲ್ಲಿ ಎಲ್ಲಿನೂ ಹೇಳುವುದಿಲ್ಲ ಯೋಸೆಫನು ಪಾಪ ಮಾಡಿದನು. ಯಾವಾಗ ಪಾಪ ನಮ್ಮ ಜೊತೆ ಇರುವುದಿಲ್ಲ, ಯಾರಿರ್ತಾರೆ ನಮ್ಮ ಜೊತೆ? ದೇವರಿರ್ತಾರೆ, ಪವಿತ್ರಾತ್ಮ ನಮ್ಮ ಜೊತೆ ಇರ್ತಾರೆ. ಪ್ರಿಯರೇ, ಅದಕ್ಕಾಗಿ ನಾವು ಪಾಪದಿಂದ ದೂರ ಹೋಗ್ಬೇಕು. ಪಾಪ ನೋಡಿದ ಕೂಡಲೇ ಅದನ್ನು ಬಿಟ್ಟು ಓಡಿ ಹೋಗ್ಬೇಕು. ಆಗ ಏನು ಮಾಡ್ತಾರೆ? ದೇವರ ಪವಿತ್ರಾತ್ಮ ನಮ್ಮ ಜೊತೆ ಕೆಲಸ ಮಾಡ್ತದೆ. ಪಾಪ ಮಾಡಲು ಅನೇಕ, ಈ ಲೋಕದಲ್ಲಂತೂ ನಾವು ಎಡ ಬದಿಗೆ ತಿರುಗಿದರೂ ಪಾಪ ಕಾಣ್ಬೋದು, ಬಲಬದಿಗೆ ಹಿಂದುಗಡೆ ಮುಂದುಗಡೆ ಎಲ್ಲನೂ ಏನು ಮಾಡ್ತದೆ? ಪಾಪ ತುಂಬಿಕೊಂಡಿದೆ. ಆದರೆ ನಾವೇನು ಮಾಡಬೇಕು? ಅದರಿಂದ ಓಡಿ ಹೋಗ್ಬೇಕಂತ ದೇವರ ವಾಕ್ಯ ಹೇಳ್ತದೆ. ಯಾಕೆಂದರೆ ಅದು ಸಾಧ್ಯ ಎಂದು ದೇವರ ವಾಕ್ಯದಲ್ಲಿ ಬರೆದಿದೆ. ಪ್ರಿಯರೇ, ಪಾಪ ಇಲ್ಲದೆ ನಮಗೆ ಖಂಡಿತ ಬದುಕಲು ಸಾಧ್ಯವಿದೆ. ಯಾಕೆಂದರೆ ನಮ್ಮ ಮೇಲೆ ನಾವು ಹತೋಟಿಯನ್ನು ತಗೊಳ್ಬೇಕು. ಯಾವಾಗ ನಮಗೆ ನಮ್ಮ ಮೇಲೆ ಹತೋಟಿ ಇರುವುದಿಲ್ಲ, ನಮ್ಮ ಒಳಗಿದ್ದ ಪವಿತ್ರಾತ್ಮ ಕೆಲಸ ಮಾಡುವುದಿಲ್ಲ. ನಮ್ಮ ಒಳಗಿದ್ದ ಪವಿತ್ರಾತ್ಮ ಕೆಲಸ ಮಾಡಬೇಕಾದ್ರೆ ನಾವು ನಮ್ಮ ಮೇಲೆ ಒಂದು ನಿಗಾ ಇಡಬೇಕು. ನಮ್ಮ ಮೇಲೆ ನಾವು ಸ್ವಲ್ಪ ಹತೋಟಿ ಇಡಬೇಕು. ನಮ್ಮನ್ನು ನಾವು ಪರೀಕ್ಷೆ ಮಾಡ್ತಾ ಇರಬೇಕು. ಇವತ್ತು ನಾನು ಎಲ್ಲಿ ಪಾಪ ಮಾಡಿದೆ, ನಾನು ಯಾಕೆ ಯಾರ ಬಗ್ಗೆ ಮಾತನಾಡಿದೆ, ಅದನ್ನು ನಾವು ಮಾತನಾಡಿದರೂ ಪುನಃ ನಾವು ಅದನ್ನು ಒಪ್ಪಿಕೊಂಡು ಅದನ್ನು ಬಿಡಲು ದೇವರ ಹತ್ರ ಕೃಪೆ ಕೇಳುವಾಗ ನಾವೇನು ಮಾಡ್ತೇವೆ? ಪಾಪದಿಂದ ದೂರ ಹೋಗ್ತೇವೆ. ಪ್ರಿಯರೇ, ಇಲ್ಲದಿದ್ದರೆ ಅಯ್ಯೋ ಏನಾಗುತ್ತದೆ, ಅದೆಲ್ಲ ಇದ್ದದೇ ವಿಷಯ, ಮಾತನಾಡಿದರೆ ಏನಾಯಿತು, ಎಲ್ಲರೂ ಮಾತನಾಡ್ತಾರೆ ಅಂತ ಇದ್ದು ಬಿಟ್ಟರೆ ಏನಾಗುತ್ತದೆ? ಇನ್ನೊಂದು ಪಾಪ ಮಾಡುವಂತೆ ನಮಗೆ ಶತ್ರು ಏನು ಮಾಡ್ತಾನೆ? ಪ್ರಚೋದಿಸುತ್ತಾನೆ. ಅದಕ್ಕೆ ನಾವು ಜಾಗ್ರತೆಯಲ್ಲಿ ಇರಬೇಕು. ಆದರೆ ಯೋಸೆಫನ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಆತನು ಪಾಪ
ಮಾಡಲೇ ಇಲ್ಲ. ಆದ ಕಾರಣ ದೇವರ ಹತ್ತಿರನೇ ಇದ್ದ ದೇವರು ಆತನ ಜೊತೆನೇ ಇದ್ದನು. ಆತ ಎಲ್ಲಿ ಹೋದರೂ ಆ ಜಾಗನು ವೃದ್ಧಿ ಆಗುತ್ತಿತ್ತಂತೆ. ಆತನಲ್ಲ, ಆತನು ಎಲ್ಲಿ ಇರ್ತಾನೆ ಆ ಮನೆ ವೃದ್ಧಿ ಆಗ್ತಿತ್ತು. ಆತನನ್ನು ಪೋತೀಫರನ ಮನೆಯಲ್ಲಿ ಆತನನ್ನು ಮಾರಿ ಬಿಡ್ತಾರೆ. ಅಲ್ಲಿ ಆತನು ಕೆಲಸಕ್ಕೆ ಇರ್ತಾನೆ ಪ್ರಿಯರೇ. ಆ ಮನೆಯ ಯಜಮಾನ ಇವನನ್ನು ನೋಡಿ ಗೊತ್ತಾಯ್ತಂತೆ, ಇವನು ಬಂದಾಗಿನಿಂದ ಇಲ್ಲಿ ದೇವರು ಇದ್ದಾರೆ, ದೇವರ ಆಶೀರ್ವಾದ ಇದೆ ಅಂತ ಆತನಿಗೆ ತಿಳಿತಂತೆ. ಆತನ ದೇವರ ವಾಕ್ಯದಲ್ಲಿ ಹಾಗೆ ಬರೆದಿದೆ. ಆ ಪೋತೀಫರನಿಗೆ ತಿಳಿತಂತೆ ಈತನಲ್ಲಿ ಆಶೀರ್ವಾದ ಇದೆ. ಪ್ರಿಯರೇ, ನಾವು ಎಲ್ಲಿ ಹೋದಾಗ ಜನರು ನೋಡಬೇಕು ನಮ್ಮಲ್ಲಿ ಆಶೀರ್ವಾದ ಇದೆ, ನಾವು ಪ್ರಾರ್ಥಿಸುವ ಜನರಾಗಿದ್ದೇವಂತ ಅವರಿಗೆ ತಿಳಿಬೇಕು. ಎಲ್ಲರೂ ಹೋಗಿ ಅಲ್ಲಿ ಇದ್ದ ಕೂಡಲೇ ಏನು ಮಾಡಬೇಕು, ಏನು ಮಾತನಾಡಬೇಕು, ಇಡೀ ದಿವಸ ಮಾತನಾಡೋದಲ್ಲ ಅವರ ಜೊತೆ. ನಾವು ಮೌನವಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಆಗ ಅವರಿಗೆ ಗೊತ್ತಾಗುತ್ತದೆ ನಮ್ಮಲ್ಲಿ ಪ್ರಾರ್ಥಿಸುವ ಆತ್ಮ ಇದೆ ಎಂದು. ಇಲ್ಲೇನಾಗುತ್ತದೆ, ಯೋಸೇಫನು ಆ ಪೋತೀಫರನ ಮನೆಯಲ್ಲಿರುವಾಗ ಆ ಮನೆಯ ಪೋತೀಫರನ ಹೆಂಡತಿಗೆ ಯೋಸೇಫನ ಮೇಲೆ ಕಣ್ಣು ಬೀಳ್ತದಂತೆ. ಆತನ ಜೊತೆ ದೈಹಿಕ ಸಂಬಂಧ ಇಡಲು ಏನು ಮಾಡ್ತಾಳೆ ಆತ, ಆ ಹೆಂಗಸು ತುಂಬ ಆತನನ್ನು ಒತ್ತಾಯ ಮಾಡುತ್ತಾಳೆ. ಆದರೆ ಯೋಸೇಫನು, ನಾವು ನೋಡಿ ಈಗಿನ ಮಕ್ಕಳಿಗೆ, ಈಗಿನ ಜನಾಂಗಕ್ಕೆ ನಾವು ಕಂಪೇರ್ ಮಾಡಿದರೆ ತಂದೆ ತಾಯಿಗಳು ಮನೆಯಲ್ಲಿದ್ದರೂ ಮಕ್ಕಳು ಅಂಥ ಕೆಟ್ಟ ಕೆಲಸ ಮಾಡಿಯೇ ಮಾಡುತ್ತಾರೆ, ಸ್ವಲ್ಪನೂ ಭಯನೇ ಇರುವುದಿಲ್ಲ. ಆದರೆ ಅಲ್ಲಿ ಯೋಸೇಫನಿಗೆ ಯಾರೂ ಇಲ್ಲ, ಅವನಂಥದ್ದು ಯಾರೂ ಇಲ್ಲ. ತಂದೆ ತಾಯಿಗಳು ಎಲ್ಲಿದ್ದಾರಂತ ಅವನಿಗೆ ಗೊತ್ತಿಲ್ಲ, ಯಾಕೆಂದರೆ ಅವನನ್ನು ಯಾವುದೋ ದೂರದ ದೇಶಕ್ಕೆ ಮಾರಿ ಬಿಟ್ಟಿದ್ದಾರೆ. ಆತನಲ್ಲಿ ಎಲ್ಲ ಥರದ, ಆತನು ತುಂಬ ಸುಂದರವಾಗಿದ್ದ, ಆತನಿಗೆ ಯಾವುದೇ ಪಾಪ ಮಾಡ್ಬೋದಿತ್ತು, ಯಾರು ಕೇಳುವವರು ಇರಲಿಲ್ಲ. ಆದರೆ ಆತನಿಗೆ ಗೊತ್ತಿತ್ತು, ನನ್ನನ್ನು ನೋಡುವ ದೇವರು ಇದ್ದಾರೆ, ನಾನು ಆ ದೇವರಿಗೋಸ್ಕರ ಬದುಕಬೇಕು, ನನ್ನ ಮೇಲೆ ದೇವರು ಒಂದು ಕರೆಯುವಿಕೆ ಇಟ್ಟಿದ್ದಾರೆ, ಒಂದಲ್ಲ ಒಂದು ದಿನ ದೇವರದನ್ನು ಮಾಡಿಯೇ ಮಾಡುತ್ತಾರಂತ ಆತನಿಗೆ ಒಳಗೆ, ಆತನ ದೇವರ ಜೊತೆ ಇದ್ದ ಕಾರಣ ದೇವರ ಆತ್ಮವು ಆತನನ್ನು ಆ ರೀತಿ ಇಟ್ಟಿದ್ರು ಪ್ರಿಯರೇ. ಅದಕ್ಕೆ ಆತನೇನು ಮಾಡ್ತಾನೆ, ಆತನು ನಮಗೆ ಗೊತ್ತಿದೆ, ಆ ಕಥೆಯನ್ನು ನಾವು ಓದಿದ್ರೆ ನಮಗೆ ತಿಳಿಯುತ್ತದೆ. ಆತನ ಏನು ಮಾಡ್ತಾನೆ, ಆ ಹೆಂಗಸ್ ಏನು ಮಾಡಿ ಆತನ ಬಟ್ಟೆಯನ್ನು ಎಳೆದು ಬಟ್ಟೆಯನ್ನು ಅಲ್ಲೇ ಇಟ್ಟು ಈತನು ಓಡಿ ಹೋದಾಗ ಅದನ್ನು ಯಜಮಾನ ಬರುವಾಗ ಕೊಟ್ಟು ಆತನ ಮೇಲೆ ಆರೋಪ ಮಾಡುತ್ತಾನೆ. ನೀನು ಹಿಡಿದು ತಂದ ಆ ಇಬ್ರು ಹುಡುಗ ಪಾಪ ಮಾಡಿದ್ದಾನೆ, ಅತ್ಯಾಚಾರ ಮಾಡಲು ಬಂದಿದ್ದಾನೆಂದು ಸುಳ್ಳು ಆರೋಪ ಮಾಡುತ್ತಾನೆ. ಪ್ರಿಯರೇ, ಯಾವಾಗಲೂ ಜಾಗೃತಿಯಾಗಿರಬೇಕು. ಯಾಕೆಂದರೆ ಸ್ಪೆಷಲಿ ಗಂಡಸರಿಗೆ ಹೆಂಗಸರು ಅಥವಾ ಹುಡುಗಿಯರನ್ನು ನೋಡುವಾಗ ತುಂಬ ಸುಂದರವಾಗಿದ್ದಾರೆ, ತುಂಬ ಒಳ್ಳೆಯವರಾಗಿದ್ದಾರೆ ಅಂತ ನಾವು ದಯೆ ತೋರಿಸಿದರೆ ಅವರ ಒಳಗಿದ್ದ ವಿಷದ ಆತ್ಮ ಯಾವಾಗ ಹೊರಗೆ ಬರ್ತದೆ, ನೀವು ಯಾವಾಗ ಅವರಿಗೆ ಬೇಕಾದದನ್ನು ಮಾಡಲು ಸಿದ್ಧರಿಲ್ಲದಾಗ ಏನು ಮಾಡ್ತಾರೆ ಅವರು, ಅವರ ನಿಜ ಕೆಟ್ಟ ರೂಪವನ್ನು ತೋರಿಸುತ್ತಾರೆ. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಜಾಗೃತಿಯಾಗಿರಬೇಕು ಪ್ರಿಯರೇ. ಯಾರ ಮೇಲೇನು ಯಾವುದೇ ರೀತಿನ ಅನಗತ್ಯವಾಗಿ ದಯೆ ತೋರಿಸಲೇಬಾರ್ದು. ದೇವರ ಇಚ್ಛೆ ಇದ್ದರೆ ಮಾತ್ರ ನಾವು ಸಹಾಯ ಮಾಡಲಿಕ್ಕೆ ಹೋಗಬೇಕು, ಅಥವಾ ಸುಮ್ಮನೆ ದೂರ ಇರಬೇಕು. ಎಲ್ಲರನ್ನು ನೋಡುವವರು ಯಾರಿದ್ದಾರೆ, ದೇವರು ಇರ್ತಾರೆ. ಸುಮ್ಮನೆ ಸಿಕ್ಕಿದವರ ಮೇಲೆ ದಯೆ ತೋರಿಸೋದು ಅಲ್ಲ. ಇವನ್ ಖಾಲಿ ಗಂಡಸರು ಮಾತ್ರ ಅಲ್ಲ, ಹೆಂಗಸರು ಎಷ್ಟೋ ಸಾರಿ ಆ ಕೆಟ್ಟತನಕ್ಕೆ ಒಳಗಾಗುತ್ತಾರೆ. ನಂತರ ಯಾರು ಅದರ ಅನುಭವವನ್ನು ನಾವೇ ಅನುಭವಿಸಬೇಕು. ಅದಕ್ಕೆ ನಾವು ಯಾವಾಗ ದೇವರ ವಾಕ್ಯ ಕೇಳುತ್ತೇವೆ ಅಥವಾ ಒಮ್ಮೆ ತಪ್ಪು ಮಾಡಿದರೆ ನಂತರ ನಾವು ಎಚ್ಚರದಿಂದ ಇರಬೇಕು, ಅದರ ಬಳಿಗೆ ಹೋಗಲೇಬಾರ್ದು ಪ್ರಿಯರೇ. ಆಗ ಏನು ಮಾಡ್ತದೆ, ನಾವು ನಮ್ಮನ್ನೇ ಪಾಪದಿಂದ ರಕ್ಷಿಸ್ತೇವೆ, ಇತರರನ್ನು ಪಾಪದಲ್ಲಿ ಬೀಳದಾಗೆ ನಾವು ಕಾಪಾಡುತ್ತೇವೆ ಪ್ರಿಯರೇ. ಅದಕ್ಕೆ ದೇವರ ವಾಕ್ಯವು ನಮಗೆ ನಮ್ಮ ಜೀವನದ ಪ್ರತಿಯೊಂದು ರೀತಿಯನ್ನು ಕಲಿಸಿಕೊಡ್ತದೆ. ಇಲ್ಲಿ ಯೋಸೇಫನು ನಂತರ ಸೆರೆಮನೆಗೆ ಹೋಗ್ತಾನೆ, ಅಲ್ಲಿನೂ ದೇವರ ವಾಕ್ಯ ಹೇಳುತ್ತದೆ. ಆ ಸೆರೆಮನೆಯಲ್ಲಿ ಕೂಡ ಆತನಿಗೆ ದಯೆ ತೋರಿದ್ದು, ಅಲ್ಲಿನೂ ಏನಾಗುತ್ತದೆ, ಆತನಿಗೆ ಕನಸಿನ ಅರ್ಥ ಹೇಳುವ ಆ ಗಿಫ್ಟ್ ಇದ್ದ ಕಾರಣ ದೇವರಿಂದ ಆತನು ಅಲ್ಲಿ ಆಶೀರ್ವಾದಿಸಲ್ಪಟ್ಟು ಪುನಃ ಆತನು ಅರಮನೆಗೆ
ಬರ್ತಾನೆ ಪ್ರಿಯರೇ. ಯಾವಾಗ ನಾವು ದೇವರ ಜೊತೆ ಇರ್ತೇವೆ, ಸೆರೆಮನೆಯ ಅನುಭವ ನಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಆದರೆ ದೇವರಿಗೆ ವಿಧೇಯರಾಗಿ ನಮ್ಮ ದೃಷ್ಟಿಯು ದೇವರ ಮೇಲೆ ಇದ್ರೆ ಏನಾಗುತ್ತದೆ, ದೇವರು ಪುನಃ ಸೆರೆಮನೆಯಿಂದ ನಮ್ಮನ್ನು ಅರಮನೆಗೆ ತಂದೇ ತರುತ್ತಾರೆ. ಅದಕ್ಕೆ ನಮ್ಮ ಆ ದೃಢ ಜೀವನದಲ್ಲಿ ಆ ದೃಢ ನಮ್ಮ ನಾವು ಮಾಡುವ ನಾವು ನಿಲ್ಲುವ ನಮ್ಮ ಡಿಸಿಷನನ್ನು ನಾವು ಚೇಂಜ್ ಮಾಡಲೇಬಾರ್ದು. ದೇವರಿಗೋಸ್ಕರ ನಾವೇನು ಮಾಡುತ್ತೇವೆಂದು ನಾವು ಎಷ್ಟೋ ಸಾರಿ ನಾವು ಯೋಚಿಸ್ತೇವೆ, ನಾನು ದೇವರಿಗೋಸ್ಕರ ಇದು ಮಾಡ್ತೇವೆ, ಅದು ಮಾಡುತ್ತೇನೆ. ಜನವರಿ ಬಂದ ಕೂಡಲೇ ಅನೇಕ ರೀತಿಯಲ್ಲಿ ನಾವು ಬರೀತೇವೆ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಜನವರಿ 1ನೇ ವಾರದ ನಂತರ ನಾವು ಮರೆತು ಬಿಡ್ತೇವೆ. ಅದಕ್ಕೆ ದೇವರ ಎದುರು ನಾವು ಮಾಡಿದ ಎಲ್ಲ ನಿರ್ಧಾರಗಳನ್ನು ನಾವು ಬದಲಿಸಲೇಬಾರ್ದು. ಯಾವಾಗ ನಾವು ಬದಲಿಸುತ್ತೇವೆ, ನಾವು ಯಾವಾಗ ದೇವರ ಎದುರು ನಿರ್ಧಾರ ಮಾಡುತ್ತೇವೆ, ದೇವರು ಕೂಡಲೇ ನಮಗೆ ಆಶೀರ್ವಾದ ಮಾಡುತ್ತಾರೆ. ನಾವು ಯಾವಾಗ ನಿರ್ಧಾರದಿಂದ ಹೊರಗೆ ಬರ್ತೇವೆ, ಆಶೀರ್ವಾದಗಳನ್ನು ನಾವು ತಪ್ಪಿಸಿಕೊಳ್ತೇವೆ. ಅದಕ್ಕೆ ದೇವರ ಎದುರು ಯೋಸೇಫನು ಮಾಡಿದ ನಿರ್ಧಾರವನ್ನು ಎಷ್ಟು ಕಷ್ಟ ಬಂದರೂ ಆತನು ಬಿಡಲಿಲ್ಲ. ನಮಗೆ ಆದರೆ ನಮ್ಮ ಜೊತೆಯಲ್ಲಿ ಈಗ ಸೇವಕರು ಇರ್ತಾರೆ, ನಮ್ಮ ಗೆಳೆಯ ಫ್ರೆಂಡ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ ಪ್ರಿಯರೇ. ಆದರೆ ಯೋಸೇಫನಿಗೆ ಯಾರು ಇರಲಿಲ್ಲ, ಆತ ಒಬ್ಬಂಟಿಗನಾಗಿದ್ದ. ಆದರೆ ಅವನು ಯಾರ ಜೊತೆ ಇದ್ದ? ದೇವರ ಜೊತೆ ಇದ್ದ ಕಾರಣ ಆತನಿಗೆ ಎಲ್ಲ ಕಷ್ಟಗಳು ಕಷ್ಟ ಅಂತ ಆಗಲಿಲ್ಲ. ಅದರಿಂದ ಜಯಿಸಿಕೊಳ್ಳಲು ಆತನಿಗೆ ದೇವರು ಕೃಪೆ ಕೊಟ್ಟರು. ಈ ಯೋಸೇಫನ್ ಏನು ಮಾಡ್ತದೆ, ಆಗ ಏನಾಗುತ್ತದೆ, ಇಸ್ರಾಯೇಲ್ ದೇಶದಲ್ಲಿ ಬರಗಾಲ ಪ್ರಾರಂಭವಾಗುತ್ತದೆ. ಅಲ್ಲಿ ಅವರಿಗೆ ಊಟ ಇಲ್ಲದಾಗ ಈ ಯೋಸೇಫನ ಮಕ್ಕಳು ಏನು ಮಾಡ್ತಾರೆ, ಅದರ ಮೊದಲು ಇಲ್ಲಿ ಐಗುಪ್ತ ರಾಷ್ಟ್ರದಲ್ಲಿ ಏನು ಮಾಡಿದ್ದಾರೆ, ಯೋಸೇಫನ್ ರಾಜನಿಗೆ ಒಂದು ಕನಸು ಕೊಟ್ಟಿದ್ದಾರೆ. ಆ ಕನಸಿನ ಅರ್ಥ ಯೋಸೇಫನ್ನು ತಿಳಿಸ್ತಾನೆ. 7 ವಾರ ಎಲ್ಲ ವಿಧದಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ದೇವರು ಸಮೃದ್ಧಿಯನ್ನು ಕೊಡುತ್ತಾರೆ. ಮತ್ತೆ 7 ವಾರದಲ್ಲಿ ಇಡೀ ಲೋಕದಲ್ಲಿಯೇ ಬರಗಾಲ ಬರುತ್ತದೆ. ಅದಕ್ಕೆ 7 ವರ್ಷ ನಾವೆಲ್ಲವನ್ನು ರಾಶಿ ಮಾಡಿ ಇಡುವ ಎಲ್ಲ ಆಹಾರ ಪದಾರ್ಥಗಳು, ಯಾಕಂದರೆ ಮುಂದಿನ 7 ವರ್ಷಕ್ಕೆ ಬೇಕು ಅಂತ ಆ ಕನಸಿನ ಅರ್ಥ ಎಂದು ಯೋಸೇಫನು ಹೇಳ್ತಾನೆ ಪ್ರಿಯರೇ. ಆಗ ಇಸ್ರಾಯೇಲರಿಗೆ ಬರಗಾಲ ಬಂದಾಗ ಏನು ಮಾಡ್ತಾರೆ, ಈ ಯಾಕೋಬನ ಮಕ್ಕಳು ಯೋಸೇಫನ ಬಳಿ ಬರುತ್ತಾರೆ. ಪುನಃ ಅಲ್ಲಿ ಏನಾಗುತ್ತದೆ, ಅಲ್ಲಿ ಒಂದು ದೇವರ ಯೋಜನೆ ಇರುತ್ತೆ. ಅದು ಪುನಃ ಯೋಸೇಫನು ತಂದೆಗೆ ನೋಡುವ ಭಾಗ್ಯ ಸಿಕ್ಕಿತು ಪ್ರಿಯರೇ. ನಾವು ಲೂಕನ 15ರಲ್ಲಿ ಏನು ಮಾಡಿದೆವು, ಆ ತಂದೆಗೆ ಎಷ್ಟು ದುಃಖ ಆಗುತ್ತಿತ್ತು. ಮಗ ಹೇಗೆ ಬಂದ, ಎಲ್ಲವನ್ನು ಕಳೆದುಕೊಂಡು ಭಿಕಾರಿ ಥರ ಬಂದ ಪ್ರಿಯರೇ. ಆದರೆ ಇಲ್ಲಿ ದೇವರ ಮಾತಿನ ಮೇಲೆ ವಿಧೇಯರಾಗಿ ನಿಂತ ಯೋಸೇಫನು ಆ ತಂದೆಗೆ ಏನು ಮಾಡಿದ, ಬರಗಾಲದಲ್ಲಿ ಆಹಾರ ಸಿಗುವಾಗೆ ಮಾತ್ರ ಅಲ್ಲ, ಆ ಐಗುಪ್ತ ರಾಷ್ಟ್ರದಲ್ಲೇ ಅವರಿಗೆ ಸ್ಥಾನಮಾನ ಸಿಗುವಂತೆ ಮಾಡಿದ. ಇದೇ ವಿಧೇಯತೆಯ ಫಲವಾಗಿದೆ. ಅದಕ್ಕೆ ನಾವೇನು ಮಾಡಬೇಕು, ದೇವರಿಗೆ ವಿಧೇಯರಾಗುವ ಮಕ್ಕಳಾಗಿ ಬದುಕಬೇಕು. ಯಾವಾಗ ದೇವರ ವಾಕ್ಯಕ್ಕೆ ದೇವರಿಗೆ ವಿಧೇಯರಾಗುತ್ತೇವೆ, ನಾವು ನಮ್ಮ ತಂದೆ ತಾಯಿಗಳಿಗೆ ಅವರ ಮುಪ್ಪಿನ ಕಾಲದಲ್ಲೂ ಆ ಪ್ರಾಯ ಬಲ ಇಲ್ಲದ ಕಾಲದಲ್ಲಿ ಏನು ಮಾಡ್ತೇವೆ, ಅವರಿಗೆ ಸಂತೋಷ ತರುತ್ತೇವೆ ಪ್ರಿಯರೇ. ಅಂಥ ಮಕ್ಕಳಾಗಿ ನಾವು ಬದುಕಬೇಕು. ಅದಕ್ಕೆ ಪ್ರತಿದಿನ ನೀವಿವತ್ತು ಈ ದೇವರ ವಾಕ್ಯ ಕೇಳಿದ್ದೀರಾದರೆ ಪುನಃ ದೇವರೇ ನನಗೂ ಒಂದು ನಿಮಗೆ ವಿಧೇಯರಾಗುವ ಮಗುವಾಗಿ ಬಾಳ್ಬೇಕು. ನಾವು ಎಷ್ಟು ವರ್ಷದವರಾಗಲಿ, 50, 70, 80 ಯಾರೂ ಆಗಲಿ, ದೇವರ ಎದುರಿಗೆ ನಾವೆಲ್ಲರೂ ಅವರ ಮಕ್ಕಳ ಥರ ಆಗಿದ್ದೇವೆ. ಅದಕ್ಕೆ ಯಾವುದೇ ನಮ್ಮ ಜಂಬ ಕೊಚ್ಚುವ ಅಗತ್ಯ ಇರುವುದಿಲ್ಲ. ಯಾವುದೇ ರೀತಿಯ ನಾನು ಈ ಕೆಲಸದಲ್ಲಿದ್ದೇನೆ, ನಾನು ಈಗ ಒಂದು ಸ್ಥಾನಕ್ಕೆ ಹೋಗಿ ಮುಟ್ಟಿದ್ದೇನೆ, ನಾನು ಒಳ್ಳೆಯ ಪ್ರವಾದನೆ ಮಾಡುವವರು ಅಥವಾ ನಾನು ಒಳ್ಳೆಯ ಪ್ರಚಾರ ಮಾಡುವವರು, ಅದೆಲ್ಲ ದೇವರ ಎದುರಲ್ಲಿ ಯಾವುದೂ ಇರಬಾರ್ದು. ದೇವರ ಎದುರಿಗೆ ಬರುವಾಗ ನಾವು ಯಾರಾಗಿರಬೇಕು, ಅವರು ನಮ್ಮನ್ನು ಕರೆದಾಗ ಹೇಗಿರ್ತೇವೆ ಅದೇ ಮಕ್ಕಳ ಥರ ನಾವು ದೇವರ ಎದುರಿಗೆ ಬರಬೇಕು ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯವನ್ನು ಈ ಸಮಯ, ಇನ್ನು ಮುಂದಿನ ದಿನಗಳು ಇನ್ನೂ ಕೆಟ್ಟ ದಿನಗಳಾಗಿ ಬರುತ್ತವೆ. ಈಗಲೇ ಎಷ್ಟು ಸೂರ್ಯನ ಬೆಳಕು ಜಾಸ್ತಿ ಆಗುತ್ತೋ, ಈ ಸೂರ್ಯನ ಬೆಳಕು
ಪ್ರತಿ ವರ್ಷ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಯೇಸು ಬರುವಿನ ಸಮಯದಲ್ಲಿ ಯಾರಿಗೂ ಇಲ್ಲಿ ನಿಲ್ಲುವ ಥರ ಪರಿಸ್ಥಿತಿ ಇಲ್ಲಿ ಇರುವುದಿಲ್ಲ. ಆದರೆ ದೇವರ ಮಕ್ಕಳಿಗೆ ದೇವರ ಮಹಿಮೆಯು ಏನು ಮಾಡ್ತದೆ? ಕಾಪಾಡುತ್ತದೆ. ದೇವರ ಮಹಿಮೆಯು ನೆರಳನ್ನು ಕೊಡುತ್ತದೆ. ಅದಕ್ಕೆ ನಾವೇನು ಮಾಡಬೇಕು? ದೇವರನ್ನು ಬಿಟ್ಟು ಬೇರೆ ಯಾವುದೇ ವಿಷಯದಲ್ಲಿ ಭಾಗಿಯಾಗಬಾರ್ದು. ಇನ್ನೂ ಕೆಲವು ವರ್ಷ ಬದುಕಿದ್ರೆ ಆ ಯೇಸುವಿಗೋಸ್ಕರ ಬದುಕುತ್ತೇನೆ. ನನ್ನ ಜೀವನ ಪ್ರತಿದಿನ ನಾವೇನು ಮಾಡಬೇಕು? ಅಯ್ಯೋ, ನಾನಿವತ್ತು ದೇವರಿಗೆ ಖುಷಿ ಕೊಟ್ಟೆನಾ, ದೇವರ ವಿಲ್ ಮಾಡಿದ್ದೇನಂತ ನಾವು ನಮ್ಮನ್ನೇ ಟೆಸ್ಟ್ ಮಾಡಬೇಕು. ಎಷ್ಟು ನಾವು ನಮ್ಮನ್ನೇ ಪರೀಕ್ಷೆ ಮಾಡ್ತೇವೆ, ಏನಾಗುತ್ತದೆ? ದೇವರು ನಮಗೆ ಕೃಪೆಯನ್ನು ಹೆಚ್ಚಾಗಿ ಕೊಡುತ್ತಾರೆ ಪ್ರಿಯರೇ. ಯಾಕೆಂದರೆ ನಮ್ಮಿಂದ ಸಾಧ್ಯವಿಲ್ಲ, ಆದರೆ ಏನು ಮಾಡ್ತದೆ? ಅವರ ಕೃಪೆಯು ನಮ್ಮ ಮೇಲೆ ಕೆಲಸ ಮಾಡುತ್ತದೆ. ನಮಗೆ ಅವರ ಜೊತೆ ನಿಲ್ಲಬೇಕು, ಅವರ ಪ್ರೀತಿ ಮಾಡಬೇಕು ಎಂಬ ಇಚ್ಛೆ ಇದ್ದರೆ ಸಾಕು. ಉಳಿದದೆಲ್ಲ ಕೆಲಸ ಯಾರು ಮಾಡ್ತಾರೆ? ದೇವರು ಮಾಡ್ತಾರೆ. ನಾವು ಭಯ ಪಡಬೇಕಾಗಿಲ್ಲ. ಅಯ್ಯೋ, ನನಗೆ ಇನ್ನೂ ಯಾವಾಗ ಮಾಡೋದು, ನಾನು ಇನ್ನೂ ನನ್ನಿಂದ ಸಾಧ್ಯನಾ, ನಾನು ಇಷ್ಟು ಕೆಟ್ಟ ಕೆಲಸ ಮಾಡಿದೆ, ಇನ್ನು ಯಾರಾದರೂ ನನ್ನನ್ನು ಸ್ವೀಕರಿಸ್ತಾರ? ಎಲ್ಲ ಏನು ಮಾಡ್ತದೆ? ಚಿಂತೆಗಳು, ಆಲೋಚನೆಗಳು ನಮ್ಮನ್ನು ಇನ್ನೂ ದಬ್ಬಾಯಿಸ್ತವೆ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ? ಎಷ್ಟು ಕೆಟ್ಟವನಾಗಿ ಆ ದುಂದುಗಾರನ ಮಗ ಅಷ್ಟು ಕೆಟ್ಟವನಾಗಿ ಕಳೆದುಕೊಂಡು ಬಂದರೂ ಆತನ ತಂದೆ ಸ್ವೀಕರಿಸಿದಾಗೆ ನಮ್ಮ ದೇವರು ಯಾವಾಗಲೂ ನಮ್ಮನ್ನು ಸ್ವೀಕರಿಸುತ್ತಾರೆ. ಪ್ರೈಸ್ ದ ಲಾರ್ಡ್.